India is the greatest failure of Islam. The Mughal is a foreigner in India. Even in peace time, he needs to maintain an army permanently. ಇಂಗ್ಲೀಷಲ್ಲಿ ಒಳ್ಳೆ ರಿಸೆಪ್ಷನ್ನೇ ಸಿಕ್ಕಿದೆ ಇದೆ. ಈ ಪ್ರಕಾರದಲ್ಲಿ ಅವರಿಂದ ನಾವು ಕಲಿಯೋದು ಸಾಕಷ್ಟು ಇದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕ್ರಮಕ್ರಮವಾಗಿ ನಮ್ಮ ಇಡೀ ದೇಶನ ತನ್ನ ತೆಕ್ಕೆಗೆ ತಗೊಳುತ್ತಲ್ಲ, ಅದಕ್ಕೆ ಬೀಜಾಂಕುರ ಮಾಡಿದ್ದು ಇದೇ ಜಹಾಂಗೀರ್ ಕಾಲದಲ್ಲಿ. ಇದೇ ಕಾರಣಕ್ಕೆ ಲೆಫ್ಟ್ ಅವರು ಇತಿಹಾಸ ಅಕಾಡೆಮಿಕ್ಸ್ನ ಇಟ್ಕೊಂಡ್ರು, ತಮ್ಮ ಕೈಯಲ್ಲಿ ಇಟ್ಕೊಂಡ್ರು. ವರ್ತಮಾನ ಇತಿಹಾಸದ ಒಂದು ಮುಂದುವರಿಕೆ, ಹೌದು ಅಲ್ವಾ? ನಿಮ್ಗೆ ಇತಿಹಾಸನೇ ಹಾಳು ಮಾಡಿದ್ರೆ ನೀವು ಯಾರು ಅಂತಲೇ ನಿಮ್ಗೆ ಗೊತ್ತಾಗೋದಿಲ್ಲ. ಆನಂದ್ ಕುಮಾರಸ್ವಾಮಿ ಹೇಳ್ತಾರಲ್ಲ, ಇಂಗ್ಲಿಷ್ ಎಜುಕೇಟೆಡ್ ಇಂಡಿಯನ್ ಈಸ್ ಅನ್ ಇಂಟೆಲೆಕ್ಚುಯಲ್ ಪ್ಯಾರಿಯಾ ಇನ್ ಈಸ್ ಓನ್ ಲ್ಯಾಂಡ್ ವಿತೌಟ್ ಅ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಅಂತ. ಎಲ್ಲೂ ಮಾತಾಡಿರಲಿಲ್ಲ ಇದ್ರ ಬಗ್ಗೆ, ಫಸ್ಟ್ ಟೈಮ್ ನೀವು ನಿಮ್ಮ ಚಾನಲಲ್ಲೇ. ಲೀಲಾಜಾಲ ವೀಕ್ಷಕರಿಗೆಲ್ಲ ಹೃತ್ಪೂರ್ವಕವಾದಂಥ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತು ಮತ್ತೆ ಸಂದೀಪ್ ಬಾಲಕೃಷ್ಣ ಅವರು ಲೀಲಾಜಾಲ ಸ್ಟುಡಿಯೋಗೆ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರೋಣ. ನಮಸ್ಕಾರ ಸಂದೀಪ್. ನಮಸ್ಕಾರ. ನಮಸ್ಕಾರ. ಸಂದೀಪ್ ಅವರ ಹಿಂದಿನ ಒಂದು ಸಂದರ್ಶನದಲ್ಲಿ ನಾನು ಹೇಳಿದ್ದೆ, ಸಂದೀಪರು ಇತಿಹಾಸ ತಜ್ಞರು, ಇತಿಹಾಸಕಾರರು ಎಲ್ಲ ಆಗಿದ್ದಾರೆ. ಅದರ ಜೊತೆಗೆ ಅವರ ಒಂದು ಮೊದಲನೇ ಕಾದಂಬರಿ ಬಂದಿದೆ, ಚೊಚ್ಚಲ ಕಾದಂಬರಿ ಅಂತೀವಲ್ಲ ಹಾಗೆ, ಅದರ ಹೆಸರು ಕೂಡ ಹೇಳಿದ್ದೆ ನಾನು, ದೂತವಾಕ್ಯ ಅಂತ. ಈಗ ಸಂದೀಪ್ ಹೇಗಾಗಿದೆ ಅಂತ ಹೇಳಿದ್ರೆ, ಅವರು ಏನು ಬರೆದ್ರೂ ಕೂಡ ಅದಕ್ಕೆ ಇತಿಹಾಸದ ಒಂದು ಲೇಪ ಇದ್ದೇ ಇರುತ್ತೆ. ಈ ದೂತವಾಕ್ಯ ಕಾದಂಬರಿಯು ಕೂಡ ಇತಿಹಾಸದ ಗುಡಾರ ಇದೆಯಲ್ಲ, ಅದರ ಒಂದು ಅಗಾಧವಾದಂತಹ ಗರ್ಭದಿಂದ ಎತ್ತಿ ಹಿಡಿದಂತಹ ಒಂದು ಸಣ್ಣ ಪ್ರಸಂಗ, ಬಹಳ ಚೆನ್ನಾಗಿರುವಂಥದ್ದು. ಸಾಮಾನ್ಯವಾಗಿ ಇತಿಹಾಸವನ್ನು ಮೇಲೆ ನಾವು ಓದುವಂಥ ಪ್ರಸಂಗಗಳು ಬರುತ್ತೆ, ಯಾಕೆಂದರೆ ಬರೆಯೋದೇ ಹಾಗೆ. ಆದರೆ ಅದರ ಆಳದಲ್ಲಿರುವಂತಹ ತುಂಬ ವಿಶಿಷ್ಟವಾದಂತಹ ಸಂಗತಿಗಳು, ತುಂಬ ಆಯಾ ಕಾಲಕ್ಕೆ ಆಯಾ ಸಂದರ್ಭಕ್ಕೆ ಅಪರೂಪವಾಗಿರುವಂಥ ವಿಚಾರಗಳನ್ನು ಎತ್ತಿ ಬರೆಯೋದು ಕಮ್ಮಿ. ಇವತ್ತು ಈ ದೂತವಾಕ್ಯ ಕಾದಂಬರಿಯಲ್ಲಿ ಸಂದೀಪರು ಅಂಥ ಒಂದು ಸಣ್ಣ ಪ್ರಸಂಗವನ್ನು, ಅದು ಜಹಾಂಗೀರನ ಕಾಲದ್ದು, ಅದನ್ನು ಕುರಿತು ಬರೆದಿದ್ದಾರೆ. ಅದಕ್ಕೆ ದೂತವಾಕ್ಯ ಅಂತ ಹೆಸರಿಟ್ಟಿದ್ದಾರೆ. ನಾನು ಅವತ್ತೇ ಹೇಳಿದೆ ನಿಮಗೆ, ಇಂಗ್ಲೀಷ್ನಲ್ಲಿ ಅದನ್ನು ತುಂಬ ಸ್ಪಷ್ಟವಾಗಿ ಜಹಾಂಗೀರ್ಸ್ ಮೆಸೆಂಜರ್ ಅಂತ ಕೂಡ ಹೇಳಿದ್ದಾರೆ. ಈ ದೂತವಾಕ್ಯ ಅನ್ನೋದು ನನಗೆ ಬಹಳ ಇಷ್ಟ ಆಯಿತು. ಯಾಕೆ ಅಂತ ಹೇಳಿದ್ರೆ, ನೋಡಿ, ಈ ದೂತವಾಕ್ಯ ಅನ್ನೋದು ನಮ್ಮ ಈ ಪರಂಪರೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಸಾಹಿತ್ಯ ಪರಂಪರೆಯಲ್ಲಿ ತುಂಬ ಪರಿಚಿತವಾಗಿರುವಂಥದ್ದು ನಮಗೆ. ನೋಡಿ, ರಾಮಾಯಣದಲ್ಲಿ ಒಬ್ಬ ದೂತ ಇದ್ದಾನೆ, ಹನುಮಂತ. ಆಮೇಲೆ ಅಂಗದ ದೌತ್ಯ ಇದೆ, ಅದರಲ್ಲೂ ರಾಜಕೀಯ ದೂತರಾಗಿ ಹೋಗುವಂಥದ್ದು. ಇನ್ನು ಮಹಾಭಾರತದಲ್ಲಂತೂ ಎಲ್ಲರಿಗೂ ಗೊತ್ತೇ ಇದೆ, ಶ್ರೀಕೃಷ್ಣ ದೌತ್ಯ ತುಂಬ ಸ್ಪಷ್ಟವಾಗಿದೆ. ಇದೆಲ್ಲ ಅಲ್ಲದೆ ಕಾಳಿದಾಸನಿಗಿಂತ ಪ್ರಾಚೀನನಾದಂತಹ ಮಹಾಕವಿ ಭಾಸ ಇದ್ದಾನಲ್ಲ, ಆತನ ಅನೇಕ ನಾಟಕಗಳಲ್ಲಿ ದೂತವಾಕ್ಯ ಅನ್ನೋದು ಒಂದು. ಅದರಲ್ಲಿ ಘಟೋದ್ಗಜ ದೂತನಾಗಿ ಬರ್ತಾನೆ. ಹೀಗೆ ಈ ದೂತವಾಕ್ಯ ಅಂತ ಹೇಳಿದ ತಕ್ಷಣ ನಮಗೆ ತುಂಬ ಕನೆಕ್ಟ್ ಆಗಿಬಿಡುತ್ತೆ ಅದು. ಅದರಿಂದ ತುಂಬ ಹತ್ತಿರದ ಪದ ಆಯಿತು. ಮತ್ತು ವಸ್ತು ಏನು ಅವರು ತಗೊಂಡಿದ್ದಾರೆ ಈ ಕಾದಂಬರಿಗೆ, ಅದಕ್ಕೆ ಅತ್ಯಂತ ಸೂಕ್ತವಾದಂಥದ್ದು ಅಂತ ಅನ್ನಿಸ್ತು ನನಗೆ. ತುಂಬ ಚೆನ್ನಾಗಿದೆ, ನಾನು ಓದಿದ್ದು. ತುಂಬ ಅದು ಅಪರೂಪದ ವಿಷಯ. ಅದಕ್ಕೋಸ್ಕರವಾಗಿ ಅದನ್ನು ಕುರಿತು ಇವತ್ತು ಮಾತಾಡೋಣ ಅಂತ ಬಾಲಕೃಷ್ಣ ಸಂದೀಪ್ ಅವರನ್ನು ಕರೆದಿದ್ದೀನಿ. ಅವರಿಗೆ ಸ್ವಾಗತವನ್ನು ಮತ್ತೊಮ್ಮೆ ಹೇಳಿ, ಈಗ ದೂತವಾಕ್ಯ ಹುಟ್ಟಿದ್ದು ಹೇಗೆ, ಏನು ಎತ್ತ ಅಂತೆಲ್ಲ ವಿಚಾರಿಸ್ಕೊಳ್ಳೋಣ ಅವ್ರನ್ನ. ಆಗಲಿ. ಹುಟ್ಟು ಹೇಗಾಯಿತು ಅಂತ. ಹೌದು ಹೌದು, ಆಕಸ್ಮಿಕವಾಗಿತ್ತು. ಬೇಸಿಕಲಿ ನಂದು ಇದು ಫಿಕ್ಷನ್ ಅಂತಾರಲ್ಲ, ಕತೆ ಕಾದಂಬರಿ, ಅದು ನನ್ನ ಕ್ಷೇತ್ರ ಅಲ್ಲ. ಆಲ್ದೋ ಇಟ್ ಈಸ್ ಲಿಮಿಟೆಡ್ ಓನ್ಲಿ ಟು ಅಪ್ರಿಸಿಯೇಷನ್, ಅದರ ಒಂದು ಆಸ್ವಾದನೆ ಬಿಟ್ಟು ಇತ್ತೀಚಿನ ವರ್ಷದ ತನಕ ಅಲ್ಲಿಗೆ ಮಾತ್ರ ಸೀಮಿತ ಆಗಿತ್ತು. ಸೊ ಹೀಗೆ ಯಾವುದೋ ಒಂದು ಇತಿಹಾಸದ ಯಾವುದೋ ಒಂದು ರಿಸರ್ಚ್ ಮಾಡ್ತಾ ಇದ್ದಾಗ ಒಂದು ಜರ್ನಲಲ್ಲಿ ಒಂದು ಆರ್ಟಿಕಲ್ ನೋಡಿದೆ. ಆ ಕಾಲದ ಅಂದರೆ 20ನೇ ಶತಮಾನದ ಪ್ರಾರಂಭದಲ್ಲಿ ಲೈನಾಗೆ ಇಂಡಿಯಾ ಬಗ್ಗೆ ವಿಶೇಷತಃ ಬ್ರಿಟನ್ನಿಂದ ಇಲ್ಲಿ ಬಂದವರು ಸಾಕಷ್ಟು ಬರೆದಿದ್ದಾರೆ. ಎಲ್ಲ ಕೆಟ್ಟಾಕೊಳಕ ರೇಸಿಸ್ಟ್ ಅಂತಾರಲ್ಲ, ಜನಾಂಗೀಯವಾದ ಇಟ್ಕೊಂಡು ಮಾಡುವಂಥದ್ದು, ತುಚ್ಛವಾಗಿ ಕಾಣುವಂಥದ್ದು ಪೈಕಿ ಒಂದು ಲೇಡಿ. ಈಗ ಇವರು ಯಾರದು,
ಕ್ಯಾಥರಿನ್ ಮೇಯೋನ ಬರೆದಿದ್ದದು ಪ್ಯಾಸೇಜ್ ಟು ಇಂಡಿಯಾ. ಸೊ ಆ ಸಾಲಕ್ಕೆ ಸೇರೋವಂಥ ಒಂದು ಜರ್ನಲಿಸ್ಟ್ ಬೇಸಿಕಲಿ ಆಕೆ. ಭಾರತದ ಬಗ್ಗೆ ಯಾವುದೋ ಒಂದು ಸಮಾಜದ ಬಗ್ಗೆ ಏನೋ ಬರೆಯುವಾಗ ಒಂದು ಲೈನ್ ಬರೀತಾಳೆ, ಮದರ್ ಇಂಡಿಯಾ ಸಾರಿ. ಸೊ ಒಂದು ಲೈನ್ ಬರೀತಾಳೆ, ಅದರಲ್ಲಿ ಒಬ್ಬ 17ನೇ ಶತಮಾನದ ಡಚ್, ಇವನು 16ನೇ ಶತಮಾನನೋ 17ನೇ ಶತಮಾನ ಎರಡು, ಆ ಸಂಧಿಕಾಲದಲ್ಲಿ ಒಬ್ಬ ಡಚ್ ವ್ಯಾಪಾರಿ ಅವನು ಉಲ್ಲೇಖ ಮಾಡ್ತಾಳೆ. ಅವನು ಕೆಟ್ಟದಾಗಿ ಬರೆದಿರ್ತಾನೆ, ಬಟ್ ಅವನು ಈ ಆಗ್ರಾದಲ್ಲಿರ್ತಾನೆ, ಆಮೇಲೆ ಮಧ್ಯಪ್ರದೇಶದಲ್ಲಿ ಬುರ್ಹಾನ್ಪುರ್ ಅಂತಿದೆಯಲ್ಲ, ಇಲ್ಲೆಲ್ಲ ಸಾಕಷ್ಟು ಓಡಾಡಿರ್ತಾನೆ. ಒಂದು 5-6 ವರ್ಷ ಇರ್ತಾನೆ. ಹೆಚ್ಚು ಸಮಯ ಅವನು ಕಳೆದಿದ್ದು ಆಗ್ರಾ. ಅಲ್ಲಿಂದ ವಾಪಸ್ ಅವನ ದೇಶಕ್ಕೆ ಹೋಗ್ತಾನೆ. ಅವನು ಉಲ್ಲೇಖ ಮಾಡಿ ಆ ಲೈನಲ್ಲಿ ಉಲ್ಲೇಖ ಮಾಡ್ತಾನೆ. ಏನಿದು ಅಂತ ನಾನು ನೋಡಿ ಅವನ ಬಗ್ಗೆ ನೋಡಿದ್ರೆ ಒಂದು ಬುಕ್ ಬರೆದಿದ್ದಾನೆ ಅವನು, ಭಾರತದ ಒಂದು ಪ್ರವಾಸ ಕಥನ. ತಾನಿದ್ದಂತಹ ಅವಧಿಯಲ್ಲಿ ತಾನು ಕಂಡಂಥ ಭಾರತ ಏನೇನು ಅಂತ ಇದೆಲ್ಲ ಬರೆದಿದ್ದಾನೆ. 16ನೇ ಶತಮಾನ. ಸೊ ಜಹಾಂಗೀರ್ ಕಾಲದಲ್ಲೇ ಅವನಿದ್ದು ಪೂರ 6 ವರ್ಷ ಇದ್ದ ಇಲ್ಲಿ. ಸರ್ ಇದೇನು ಅಂತ ನೋಡಿ ನಾನು ತರಿಸ್ಕೊಂಡೆ ಒಂದು ಕಾಪಿ. ಭಾಳ ಇಷ್ಟು ದಪ್ಪ ಪುಸ್ತಕ ಏನಲ್ಲ, 200 ಪುಟಕ್ಕಿಂತಲೂ ಕಡಿಮೆನೇ ಇದೆ ಅದು. ಓದು ಮುಗಿಸ್ದೆ. ಅಲ್ಲಿ ನನಗೆ ಅವನು ಜಹಾಂಗೀರ್ ಕಾಲದಲ್ಲಿದ್ದಂತಹ ಆಗ್ರಾದ ಬಗ್ಗೆ ವಿವರಣೆ ಕೊಡ್ತಾನೆ. ಹಾಗೆ ಬೇರೆ ಬೇರೆ ಊರು, ಆ ಸಮಾಜದ ರಚನೆ, ಮುಸಲ್ಮಾನ್ ಸಮಾಜದ ಬೇರೆ ಬೇರೆ ಆಯಾಮಗಳ ಬಗ್ಗೆ, ಬೇರೆ ಬೇರೆ ಮುಖಗಳ ಬಗ್ಗೆ, ಹಿಂದೂಗಳ ಅದೇ ರೀತಿ ಹಿಂದೂ ಸಮಾಜದ ಬಗ್ಗೆನೂ ಬರೀತಾನೆ. ವಿಶೇಷತಃ ಅವನು ಇದ್ದಂತಹ ಊರಿನ ಒಂದು ಸ್ಥಿತಿ ಪರಿಸ್ಥಿತಿ ಎಲ್ಲ ಮುಖಗಳನ್ನು ಚೆನ್ನಾಗಿ ಚೊಕ್ಕದಾಗಿ ಚೆನ್ನಾಗಿ ತೋರಿಸ್ತಾನೆ. ಆದರೆ ಅವ್ರ ದೃಷ್ಟಿಕೋನದಿಂದಾನೇ ಬರೆದಿರೋದು ಅಫ್ಕೋರ್ಸ್. ಸೊ ಅಲ್ಲಿ ಸಾಕಷ್ಟು ಮೆಟೀರಿಯಲ್ ಇತ್ತು, ತುಂಬ ಕಂಡೆನ್ಸ್ಡ್ ಆಗಿದ್ದರೂ ಕೂಡ ಸಾಕಷ್ಟು ಮೆಟೀರಿಯಲ್ ಇತ್ತು. ಅಂದರೆ ಅವರು ಮೊಹರಂ ಹೇಗೆ ಆಚರಿಸ್ತಾರೆ, ಯಾವ್ಯಾವ ಊರಲ್ಲಿ, ಈ ಮಟ್ಟದ ತನಕ ಎಲ್ಲ ಹೋಗಿದ್ದಾನೆ. ಆಮೇಲೆ ಈ ಶಿಯಾ ಸುನ್ನಿ ಬಗ್ಗೆ ಇದೆಲ್ಲ. ಆಮೇಲೆ ಅವರು ಅಂದರೆ ಇಸ್ಲಾಂನಲ್ಲಿರುವಂತಹ ಪ್ರಾಫಿಟ್ಸು, ಏಂಜಲ್ಸ್ ಇವರೆಲ್ಲ ಇದಾರಲ್ಲ, ಫರಿಷ್ಠಾಗಳು ಇವರೆಲ್ಲ, ಅವರಿಗೂ ಮತ್ತು ಕ್ರಿಶ್ಚಿಯಾನಿಟಿನಲ್ಲಿರುವಂತಹ ಅವರ ಒಂದು ಸಂವಾದಿ ಯಾವುದ್ಯಾವುದಿದೆ, ಇದನ್ನೆಲ್ಲ ಕುರಿತು ಅಷ್ಟು ಪುಟ್ಟ ಪುಸ್ತಕದಲ್ಲಿ ಇಷ್ಟೊಂದೆಲ್ಲ ಕಂಡೆನ್ಸ್ ಮಾಡಿ ಹಿಡಿದಿರೋದು ಸೊಗಸು ಅನ್ನಿಸ್ತು ನನಗೆ. ಅದರಲ್ಲಿ ಒಂದು ಲೈನ್ ಬರುತ್ತೆ, ಅದು ಐ ಥಿಂಕ್ ಜಹಾಂಗೀರ್ನ ಒಂದು ಆಳ್ವಿಕೆಯ ಒಟ್ಟು ಎಕ್ಸ್ಟೆಂಟ್ ಅಂತಾರಲ್ಲ ಅದರ ಬಗ್ಗೆ ಹೇಳ್ತಾನೆ ಅವನು. ಜಹಾಂಗೀರ ಅನ್ಕೊಳ್ತಾ ಇದ್ದಾನೆ, ಇಡೀ ಮೊಘಲ್ ಸಾಮ್ರಾಜ್ಯ, ಇಡೀ ಭಾರತನೇ ನನ್ನ ಕೈಯಲ್ಲಿದೆ, ಇರಾನು ನನ್ನ ಕೈಯಲ್ಲಿದೆ ಅಂತ. ಆದರೆ ಅವನು ಕಲ್ಪಿಸಿಕೊಂಡಿರುವಂತಹ ಅವನ ಸಾಮ್ರಾಜ್ಯದ ವಿಸ್ತಾರ ಅದಕ್ಕಿಂತ 50% ಕಡಿಮೆ ಇದೆ ಅಂತ. ನನ್ನ ಓಡಾಟದಿಂದ ನಾನು ಪ್ರತ್ಯಕ್ಷ ಅನುಭವದಿಂದ ತಿಳ್ಕೊಂಡಿದ್ದೀನಿ ಅಂತ ಬರೀತಾನೆ. ಅಲ್ಲಿ ನನಗೆ ಇದರ ಬೀಜ ಬಂತು. ಇದನ್ನು ಹೆಂಗೆ ಡೆವಲಪ್ ಮಾಡೋದು ಅದ್ರ ಬಗ್ಗೆ ಒಂದು ಎಸ್ಸೆ ಬರೆದೆ, ಒಂದು 2-3 ಸೀರೀಸು, ನಾನ್ ಫಿಕ್ಷನ್ನೇ. ಜಹಾಂಗೀರ್ ಕಾಲದ ಭಾರತವನ್ನು ಯಾವ ರೀತಿ ಕಂಡ ಅಂತ ಅಲ್ಲ, ಅದರಿಂದ ಒಂದು ಎಳೆ ಬಂತು. ಇದು ಒಂದು ಶಾರ್ಟ್ ಸ್ಟೋರಿ ಆಗ್ಬೋದು ಅಂತ ನಾನು ಅಂದ್ಕೊಂಡು ಶುರು ಮಾಡಿದೆ. ಬೆಳೀತಾ 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 ಎಲ್ಲೆಲ್ಲೋ ಹೋಯ್ತದು. ಸೊ ಅದು ಅದರ ಉಗಮದ ಒಂದು ಕತೆ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ನೀವು ಇತಿಹಾಸ ಕಥನ ಮಾಡೋರು, ಅದು ಹೇಗೆ ಫಿಕ್ಷನ್ಗೆ ಬಂದ್ರಿ ಅಂತ. ಸೊ ಜನರಿಗೂ ತುಂಬ ಆಸಕ್ತಿ ಇರುತ್ತೆ, ಅದಕ್ಕೋಸ್ಕರ ಕೇಳಿದೆ. ಇನ್ನೊಂದು ಬಹಳ ಚೆನ್ನಾಗಿ ಕಂಡಿದ್ದು ನನಗೆ ಅಂತ ಹೇಳಿದ್ರೆ, ನೀವು ಜಹಾಂಗೀರ ವಿಷಯ ಹೇಳಿದ್ರೆ, ಆಗಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಯಾವ ಭಾಷೆ ಬೆಳೆದಿದ್ದು. ಈಗ ನೀವು ಹೇಳಿದಂಥ ಪ್ರವಾಸ ಕಥನಕಾರ ಅವನು ಇಂಗ್ಲೀಷಲ್ಲಿ ಬರೆದಿದ್ದಾನಲ್ಲ, ಅವನು ಡಚ್ಚಲ್ಲೇ ಬರೆದಿದ್ದಾನೆ, ಇಂಗ್ಲೀಷಿಗೆ ನೀವು ಓದಿ ಅನುವಾದ ಆಗಿದೆ. ಆದರೆ ಆಗಿನ ಕಾಲದಲ್ಲಿ ಎಲ್ಲ ಭಾಷೆಗಳ ಮೇಲೂ ಕೂಡ, ನಮ್ಮ ಭಾರತೀಯ ಭಾಷೆಗಳ ಮೇಲೆ ಪರ್ಷಿಯನ್ ಪ್ರಭಾವ ಇತ್ತು. ನಿಮ್ಮ ಈ ಪುಸ್ತಕದಲ್ಲಿ ನೀವು ಕನ್ನಡದಲ್ಲಿ ಬರೆದಿದ್ರು ಕೂಡ ಹೆಜ್ಜೆ ಹೆಜ್ಜೆಗೂ ಪರ್ಷಿಯನ್ ಉರ್ದು ಈ ವಾಕ್ಯಗಳನ್ನೇ, ಈ ಪದಗಳನ್ನೇ ಉಪಯೋಗಿಸಿರೋದು. ಶುರು ಆಗೋದೇ ಖಾನ ಆಯ್ತಾ ಅಂತ ಹೀಗೆಲ್ಲ. ಅದರಿಂದ ಇದು ಒಂದು ತುಂಬ ವಿಶೇಷ ಅಂತ ಅನ್ನಿಸ್ತು ನನಗೆ. ಅದ್ರ ಬಗ್ಗೆ ಹೇಳಿ, ಯಾತಕ್ಕೆ ಆ ಥರ ಒಂದು ಭಾಷೆನ ನೀವು ಅಳವಡಿಸ್ಕೊಂಡ್ರಿ ಅಂತ. ಅಂದ್ರೆ ಸಾಮಾನ್ಯವಾಗಿ ಇವತ್ತಿನವ್ರಿಗೆ ಬೇಕು ಅಂತ ಹೇಳ್ಬಿಟ್ಟು ಇದೇ ಭಾಷೆಯಲ್ಲಿ ಬರೆಯೋದೇ ಉಂಟು. ಆದ್ರೆ ಇದು ನೀವು ಬರೆದಿರೋದು, ಇಟ್ ಆಲ್ಸೋ ಸೌಂಡ್ಸ್ ವೆರಿ ಅಥೆಂಟಿಕ್.
ಆಮೇಲೆ ಎಲ್ಲ ಕಡೆಯಲ್ಲೂ ಕೂಡ ನೀವು ಹೊಸ ಹೊಸ ಪದಗಳಿಗೆ ಅರ್ಥನೂ ಸೂಚಿಸ್ತಾ ಹೋಗ್ತೀರಾ. ನಾನೇ ನಿಮ್ಗೆ ಒಂದು ಸಲಹೆ ಕೊಟ್ಟಿದ್ದೆ, ಒಂದು ಇದಕ್ಕೆ ಮಾಡಿಬಿಡಿ, ಪದಕೋಶನೂ ಮಾಡಿ ಅಂತ. ಅದು ಚೆನ್ನಾಗಿದೆ, ಅಂದ್ರೆ ಅದು ಒಂದು ಅಧಿಕಾರಿಕವಾಗಿದೆ. ಆ ಕಾಲದ ಒಂದು ಸೊಗಡನ್ನ, ಒಂದು ಭಾಷಾ ಸೊಗಡನ್ನು ಕೂಡ ಹೇಳ್ತಾ ಇದೆ. ಅದ್ರ ಬಗ್ಗೆ ಹೇಳಿ, ಏನಕ್ಕೆ ಅಡಾಪ್ಟ್ ಮಾಡ್ಕೊಂಡ್ರೆ? ಅದೇ ನೀವೇ ಹೇಳೋದು, ಒಂದು ಐತಿಹಾಸಿಕ ಕಾದಂಬರಿಗೆ ನಿಮಗೆ ಆವರಣನೇ ಇಲ್ಲ, ಅದರ ಜೀವಾಳ. ನೀವು ಆ ಕಾಲದಕ್ಕೆ ನೀವು ವಾಪಸ್ ಓದುಗರನ್ನ ಅಥವಾ ನಿಮ್ಮನ್ನು ನೀವೇ ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ಬೇಕು ಅಂದರೆ ಅಲ್ಲಿಂದ ಹೊರಗಡೆ ಬರಬಾರ್ದು. ನಮ್ಮ ಕಾಲದ ಯಾವ ಭಾಷೆ ಇರ್ಬೋದು, ಯಾವ ಒಂದು ನುಡಿಗಟ್ಟಿರ್ಬೋದು, ಅದು ಯಾವುದು ಅದರ ಒಂದು ಸೋಂಕು ಕೂಡ ಇರಬಾರ್ದು ಅಂತ ಒಂದು ಕಾನ್ಷಿಯಸ್ ಆಗಿ ಡಿಸಿಷನ್ ಮಾಡ್ಕೊಂಡಿದ್ದೆ ನಾನು ಬರೆಯುವಾಗ. ಆ ಕಾಲದಿಂದ ಆಚೀಚೆ ಯಾರು ಬರಬಾರ್ದು ಅಂತ. ಸೊ ಹಾಗಾಗಿ ನಿಮಗೆ ಇಲ್ಲಿ ಈ ಫಾರ್ಸಿ ಪದಗಳು ಭಾಳ ಹೇರಳವಾಗಿ ಬರುತ್ತೆ. ಇವೆಲ್ಲ ಅವರು ಜಹಾಂಗೀರು ಮತ್ತು ಕತೆ ಎಲ್ಲ ಹೇಳೋದು ಬೇಡ. ಸೊ ಆ ಸಮಾಜದಲ್ಲಿ ನಡೆಯುವಂತಹ ಸಂಭಾಷಣೆಗಳು ಬೇರೆ ಬೇರೆ ಸನ್ನಿವೇಶಗಳಿಗೆ ಮಾತ್ರ ಸೀಮಿತ ಆಗಿದೆ. ಅದು ನೀವು ಕಾಣಬಹುದು. ಕಥೆಯಲ್ಲಿ ಬೇರೆ ಬೇರೆ ಕಥೆಯಲ್ಲಿರೋ ನಮ್ಮ ಬೇರೆ ಬೇರೆಯವರು ಪಾತ್ರಗಳು ಬರುತ್ತಲ್ಲ, ಮುಸ್ಲಿಮೇತರ ಪಾತ್ರಗಳು, ಅಲ್ಲಿ ನಮ್ಮ ಭಾಷೆನ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಒಂದು ಆವರಣನೂ ನಿರ್ಮಾಣ ಆಗುತ್ತೆ. ಜೊತೆಗೆ ಆ ಕಾಲನ ಯಾವ ರೀತಿ ಸಮಾಜ ಮತ್ತು ಮುಖ್ಯವಾಗಿ ವ್ಯಕ್ತಿ ಸಂಭಾಷಣೆ ಆಗುತ್ತಲ್ಲ, ಅದು ಎಷ್ಟು ಪರಿಣಾಮಕಾರಿಯಾಗಿ ಪರಿಣಾಮ ಬೀರಬಲ್ಲದು ಅಂತ ಒಂದು ಅಸ್ಪಷ್ಟ ಕಲ್ಪನೆ ಇಟ್ಕೊಂಡು ಮಾಡಿದ್ದೀನಿ. ನಿಮಗದು ಸೊಗಸಾಗಿತ್ತು ಅನ್ನೋದು ನನಗೆ ಸಂತೋಷದ ಸಂಗತಿ ಅಂತ. ಅಲ್ಲ, ಅದು ನೀವು ಹೇಳಿದಾಗೆ ಅದಕ್ಕೊಂದು ಮುದ್ರೆ ಒತ್ತಿದ್ರೆ ಆ ಕಾಲದ್ದು, ಆ ಜನಗಳ ರೀತಿ ನೀತಿ ಇರೋದು ಸಹಜವಾಗಿ ಚೆನ್ನಾಗಿರುತ್ತೆ ಅಂತ. ಅದು ಒಂದು. ಈಗ ನಾನು ಹೇಳಿದೆ, ಇಷ್ಟೊಂದು ಪದಗಳು ಉಪಯೋಗಿಸಿದ್ದೀರಿ, ತುಂಬಾನೇ ಇದೆ, ಅರ್ಧಕ್ಕರ್ಧ. ನೀವು ಹೇಗೆ ಅಭ್ಯಾಸ ಮಾಡಿದ್ರೆ ಇದಕ್ಕೋಸ್ಕರ ಹೇಗೆ ಮಾಡಿದ್ರಿ? ಅದೇ ನಾನು ಇದು ಇನ್ವೇಡರ್ಸ್ ಅಂಡ್ ಇನ್ಫಿಡೆಲ್ಸ್ ಮಾಡ್ತಾ ಇದ್ದೀನಲ್ಲ, ಅದರ ಅಧ್ಯಯನ ಮಾಡೋದಕ್ಕೆ ನಿಮಗೆ ಮುಸಲ್ಮಾನ್ ಆ ಕಾಲದ ಇತಿಹಾಸನ ನೀವು ಅಧ್ಯಯನ ಮಾಡಬೇಕು ಅಂದರೆ ಫಾರ್ಸಿ ಬೇಕೇ ಬೇಕು, ಒಂದು ಚೂರಾರು ಪರಿಚಯ ಇರಲೇಬೇಕು. ಸೊ ಹಾಗಾಗಿ ಸಾಕಷ್ಟು ಅವರ ಫಾರ್ಸಿ ನನಗೆ ಕಲ್ತಿಲ್ಲ ಆದರೂ ಕೂಡ ಸಾಕಷ್ಟು ಡಿಕ್ಷನರಿಗಳಿದೆ ಆಯಿತಾ. ಅದನ್ನೆಲ್ಲ ಒಂದು ಸಲ ಕೂತ್ಕೊಂಡೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ದೆ ಆ ಕಾಲದಲ್ಲಿ. ಅಂದರೆ ನಿರಂತರವಾಗಿ ಈಗಲೂ ನಡೀತಾ ಇದೆ ಅದು. ಸೊ ಹಾಗೆ ಮಾಡಿದಾಗ ಆ ಕ್ರಮದಲ್ಲಿ ಅದು ಮಾಡುವಾಗ ಅದು ಈ ಥರ ಅದಕ್ಕೆ ಉಪಯೋಗಕ್ಕೆ ಬಂತು ನನಗೆ. ಭಾಳ ಚೆನ್ನಾಗಿದೆ ಅಂತಲೇ ಹೇಳಿದೆ ನನಗೆ. ಅದು ಒಂದು ಅಟ್ರಾಕ್ಷನ್ ನಿಮ್ಮ ಕಾದಂಬರಿಯನ್ನು ಓದುವಾಗ ಅಂತ. ಆಮೇಲೆ ಇದರಲ್ಲಿ ಈ ಕಾಯಸ್ಥರ ವಿಚಾರ ಬರುತ್ತೆ, ಅದೇ ಒಂದು ಮುಖ್ಯ ಪಾತ್ರ ಅಲ್ವೇ? ಹೌದು. ಈ ಕಾಯಸ್ಥರು ಅಂದರೆ ಯಾರ್ಯಾರು? ಕರ್ಣಿಕರು ಇವರೆಲ್ಲರೂ ಕಾಯಸ್ಥರೇನಾ ಅಥವಾ ಹೇಳಕ್ಕಾಗಲ್ಲ. ಈಗ ಇಷ್ಟು ದೊಡ್ಡ ದೇಶ, ಅಷ್ಟೊಂದು ದೀರ್ಘ ಇತಿಹಾಸ ಇರೋದ್ರಿಂದ ಕೆಲವು ಕಡೆ ಭಾರತದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಕಾಯಸ್ಥರು ಕರ್ಣಿಕರು ಕೂಡ ಆಗಿರ್ತಾರೆ. ಬಟ್ ಸ್ಥೂಲವಾಗಿ ಹೇಳ್ಬೋದು ಅಂತಂದರೆ ಬ್ಯೂರೋಕ್ರಟ್ಸ್, ಅಡ್ಮಿನಿಸ್ಟ್ರೇಷನ್ ವರ್ಗಕ್ಕೆ ಬರ್ತಾರಲ್ಲ, ಆ ವರ್ಗಕ್ಕೆ ಕಾಯಸ್ಥರು ಆಡಳಿತ ವರ್ಗ ಬಹಳ ಅತ್ಯಂತ ಪ್ರಬಲವಾದ ಒಂದು ಸಮುದಾಯ ಆಗಿತ್ತು, ಈಗಲೂ ಇದೆ. ಸೊ ಹಾಗಾಗಿ ಅವ್ರ ಬಗ್ಗೆ, ಆ ಸಮುದಾಯದ ಬಗ್ಗೆ ಒಂದಷ್ಟು ಬಂದಿದೆ. ವೀಕ್ಷಕರೇ, ನಿಮಗೆ ಒಂದು ವಿಚಾರನ ಹೇಳಬೇಕು ಅಂದರೆ, ನಾನು ಯಾವತ್ತೂ ಒಂದು 2-3 ವರ್ಷದಿಂದ ಪುಸ್ತಕ ಬರೋದಕ್ಕೆ ಮೊದಲು ಯಾವುದೋ ಒಂದು ಕಾರ್ಯಕ್ರಮದಲ್ಲಿದ್ದೆ. ಆವಾಗ ಸಂದೀಪರು ಫೋನ್ ಮಾಡಿ ಒಂದು ಪದ್ಯಕ್ಕೆ ಅರ್ಥ ಕೇಳಿದ್ರು. ನಾನು ಅಲ್ಲೇ ಹೇಳಿಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಅವರು ಹೇಳಲಿಲ್ಲ, ನಾನು ಕೇಳಲಿಲ್ಲ. ಈ ಪುಸ್ತಕ ಬಂದಾದ್ಮೇಲೆ ಅದಿತ್ತು, ಕಾಯಸ್ಥರನ್ನು ಕುರಿತು. ಅದನ್ನು ಹೇಳಿ ನೀವು ಅದರ ವಿಶೇಷವನ್ನು ಹೇಳಿ. ಅದನ್ನು ಅಂದರೆ ಅವರು ಅವತ್ತು ಹಾಕಿದ ಪಾತಾಳ ಗರಡಿ ಇಲ್ಲಿ ಏನೋ ಒಂದು ಹೆಕ್ಕಿ ತೆಗೆದಿತ್ತು ಅಂತ ಅನ್ನಿಸ್ತು. ಇದನ್ನು ಹೇಳಿ ಸಂದೀಪ್, ಭಾಳ ಚೆನ್ನಾಗಿದೆ ಅದು ಸಂದರ್ಭಕ್ಕೆ. ನೀವು ನಾನು ಸಂದೀಪರ ವಿಚಾರದಲ್ಲಿ ಎಲ್ಲರೂ ತಿಳ್ಕೊಳ್ಳೋದು ಏನಂತ ಹೇಳಿದ್ರೆ, ಆಧಾರವಿಲ್ಲದೆ ಏನು ಹೇಳೋಕ್ಕೆ ಹೋಗೋದಿಲ್ಲ, ಸಾಧಾರಣವಾಗಿ ಎಲ್ಲವನ್ನು ಮಾತಾಡ್ತಾರೆ ಅಂತ. ಈ ಪದ್ಯವನ್ನು ಕೂಡ ಇವರು ಹೇಳ್ತಾರೆ. ಹೇಳಿ ನೀವು, ಅಷ್ಟಮೂರ್ತಿ ನೀವು ಮಾಡಿರೋದು. ಓದಿ. ಸಚ ಅಷ್ಟಮೂರ್ತೇರ್ ಭಗವತೋ ಜಲಮಯೀಂ ಮೂರ್ತಿಂ ಅಧಿಷ್ಠಸ್ಯಾಸ್ಯನ್ನ ಸಹಚಾರತ್ವೇನ ಕಾಯೇ ಸ್ಥಿತತ್ವಾತ್ ಕಾಯಸ್ಥ ಇತಿ. ಉದಯ ಸುಂದರಿ ಕಥಾ ಬರೋದು. ಕಾಯಸ್ಥ ಶಬ್ದದ ಒಂದು ನಿರ್ವಚನವನ್ನ, ನಿಷ್ಪತ್ತಿಯನ್ನ ಹೇಳ್ತಾರೆ ಅದನ್ನು. ಆಮೇಲೆ ಇದರಲ್ಲಿ ಬರುವಂಥ ಒಂದು ಸಾಮಾಜಿಕ ಪರಿಸ್ಥಿತಿ ಇದೆಯಲ್ಲ, ಅದರಲ್ಲಿ ತುಂಬ
ಆ ದೂತ ಬಂದವನು ಇವಾಗ ನಮ್ಮ ಸಂದರ್ಭಕ್ಕೆ ಹೇಳಬೇಕು ಅಂದರೆ ಒಂದು ಸ್ವಲ್ಪ ಕೆಟ್ಟ ಮಾತುಗಳು ಹೇಳ್ತಾನೆ. ಇದೆಲ್ಲ ಹೇಗೆ ಅಳವಡಿಸ್ಕೊಳಕ್ಕಾಯ್ತು ನಿಮಗೆ? ಏನು ಅಂತ ಪಾತ್ರ ಇದು ಹೇಳಿ. ಅದರ ಹಾಗೆ ಬಂತು, ಹಾಗೆ ಬಂತು. ಅದಕ್ಕೆ ಯಾವ ಲಾಜಿಕಲ್ ಆಗಿ ತಾರ್ಕಿಕವಾದ ಯಾವ ಉತ್ತರನೂ ಇಲ್ಲ. ಬರಿತಾ ಬರಿತಾ ಅದು ಹಾಗೆ ಬಂತು, ಅದು ಬೆಳೀತಾ ಹೋಯ್ತು ಅಷ್ಟೇ. ಆ ಪಾತ್ರ ಯಾಕಷ್ಟು ಇದಾಗಿ ಮಾತಾಡುತ್ತೆ ಅಂತ ನನಗೆ. ಯಾರು ಯಾವ ಸಂದರ್ಭದಲ್ಲಿ? ಈಗ ನವಕೃಷ್ಣರು ಅನೇಕ ದೂತರು ಬರ್ತಾರೆ ಇಲ್ಲಿ. ಅದೇ ದೂತ ಒಬ್ಬ ಮುಖ್ಯವಾಗಿ ಬರ್ತಾನಲ್ಲ, ಕೊನೇನಲ್ಲ. ಅಲ್ಲಲ್ಲ, ಮೊದಲೇ ಬರೋವನು. ಅವನು ಕರಿಯ. ಹೌದು, ತುಂಬಾ ಕೆಟ್ಟ ಮಾತು ಹೇಳ್ತಾನೆ. ಅವನು ಕೆಟ್ಟ ಮಾತು ಹೇಳಲ್ಲ. ಅವನು ಯಾರಿಗೆ ಸಂದೇಶ ತಗೊಂಡೋಗಿರ್ತಾನೋ ಅವನು ಲಷ್ಕರ್ ಖಾನ್ ಅವನು. ಅದೆಲ್ಲ ಹೇಗೆ ಅಂದ್ರೆ ಅವ್ರು ಮಾತಾಡ್ತಾ ಇದ್ದಿದ್ದೆ ಹಾಗೆ ಅಂತನಾ? ಹಾಗೆ ಮಾತಾಡ್ತಾ ಇದ್ದಿದ್ದು. ನಿಮಗೆ ಕೆಲವು ಬ್ರಿಟಿಷ್ ಮತ್ತು ಬೇರೆ ಬೇರೆ ಯುರೋಪಿಯನ್ ವಿಶ್ವವಿದ್ಯಾಲಯದಲ್ಲಿ ಪ್ರೈವೇಟ್ ಸಂಸ್ಥೆಗಳಲ್ಲೂ ಕೂಡ ಭಾರತಕ್ಕೆ ಸಂಬಂಧಪಟ್ಟಂತಹ ಅನೇಕ ಮೂಲ ದಾಖಲೆಗಳು ಅಲ್ಲಿದೆ. ಭಾರತದಲ್ಲಿ ಆ ಕಾಲಕ್ಕೆ ಅಂದರೆ ವಿಶೇಷತಃ ಮೊಘಲ್ ಮತ್ತು ಈಸ್ಟ್ ಇಂಡಿಯಾ ಕಂಪನಿ ಆ ಕಾಲಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಭಾರತದಲ್ಲಿ ನಮಗೆ ಸುಮಾರು ಒಂದು 50% ಮಾತ್ರ ಇರೋದು. ಮಿಕ್ಕಿದೆಲ್ಲ ಯುರೋಪಲ್ಲಿದೆ. ಲಂಡನ್ ಹೌಸಲ್ಲಿ, ಇಂಡಿಯಾ ಹೌಸಲ್ಲಿದೆ, ನಿಕ್ಕೋ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಇದೆ ಪ್ಯಾರಿಸಲ್ಲಿ, ಅಲ್ಲಿದೆ. ರಷ್ಯಾನಲ್ಲಿ ಯಾವುದೋ ಒಂದು ಮ್ಯಾನುಸ್ಕ್ರಿಪ್ಟ್ ಇತ್ತು, ಅದನ್ನು ಪತ್ತೆ ಹಚ್ಚಿ ಅದರ ಒಂದು ಕಾಪಿನ ಆ ಕಾಲಕ್ಕೆ ಸುಮಾರು ಒಂದು 5,000 ರೂಪಾಯಿ ಕೊಟ್ಟು ಜಜ್ನಾಥ್ ಸರ್ಕಾರ ಒಂದು ಕಾಪಿನ ತೊಗೊಂಡು ಬಂದರು. ಪದೇ ಅವರು ಹಿಸ್ಟ್ರಿ ಬಗ್ಗೆ, ಅವ್ರು ಗ್ರೇಟ್ ಹಿಸ್ಟಾರಿಯನ್, ನನಗೆ ಎರಡು ಮಾತಿಲ್ಲ. ಆದರೆ ಹೇಗೆ ತಯಾರಿ ಮಾಡಿಕೊಡ್ತಾ ಇದ್ರು, ಒಂದೊಂದು ಬರೆಯೋದಕ್ಕಿಂತ ಮುಂಚೆ ಯಾವ ರೀತಿ ಅವರು ಸೋರ್ಸಸ್ಸನ್ನು, ಮೂಲಾಧಾರಗಳನ್ನು ಹೇಗೆಲ್ಲ ಹುಡುಕ್ತಾ ಇದ್ರು ಅನ್ನೋದ್ರ ಅದೇನೇ ಒಂದು ಸಾಹಸ ಗಾಥೆ ಅಂತಲೇ ಹೇಳ್ಬೋದು. ನೀವು ಬರೆದಿದ್ದೀರಾ? ಸೊ ಹಾಗಾಗಿ ಈ ಥರ ಪರಿಸ್ಥಿತಿ ಅನೇಕ ಅಂಥ ಯೂನಿವರ್ಸಿಟಿ ಇವೆಲ್ಲ ಡಿಜಿಟೈಸ್ ಆಗಿದೆ ಈಗ ಅನೇಕದ್ದು. ಕೆಲವು ಯೂನಿವರ್ಸಿಟಿಗಳಿಗೆ ಇದನ್ನು ಆ ಪೇಪರ್ಸ್ನೆಲ್ಲ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಎಷ್ಟೊಂದು. ಸೊ ಅಲ್ಲಿ ನಮಗೆ ಇವೆಲ್ಲ ಸಿಗುತ್ತೆ. ಈಗ ಒಬ್ಬೊಬ್ಬ ಚಿಕ್ಕ ಮುಸಲ್ಮಾನ್ ಜಮೀನ್ದಾರ ಇರ್ಬೋದು, ಅಥವಾ ಆ ಶ್ರೇಣಿಯಲ್ಲಿ ಬರುವಂಥ ಎಲ್ಲರೂ ಒಂದು ಚೂರು ಅಧಿಕಾರ ಇದ್ದರೆ ಅವ್ರು ಈ ಥರನೇ ಇರ್ತಾಯಿದ್ರು. 99.99% ಮುಸಲ್ಮಾನ್ ಅಧಿಕಾರಿಗಳು ಇದೇ ರೀತಿಯೇ ವರ್ತನೆ ಮಾಡ್ತಾ ಇದ್ದಿದ್ದು. ಈಗ ನೀವು ಈ ಪುಸ್ತಕದಲ್ಲಿ ಬರೆದಿರೋದರಲ್ಲಿ ಒಂದು ಸ್ಪಷ್ಟತೆ ಕಾಣುತ್ತೆ ಕ್ಯಾರೆಕ್ಟರೈಸೇಷನಲ್ಲಿ, ಆ ಪಾತ್ರ ಚಿತ್ರಣದಲ್ಲಿ. ಈಗ ತಾನು ನೀವು ಹೇಳಿದ್ರಿ ಮುಸಲ್ಮಾನ್ ಕ್ಯಾರೆಕ್ಟರ್ಸ್ ಹೀಗೆ ಇದ್ದಿದ್ದು ಅಂತ. ಅಂದರೆ ಎಂಜಾಯ್ಡ್ ದಿ ಪವರ್ ಅಂಡ್ ಅಬ್ಸಲ್ಯೂಟ್ಲಿ, ಅಷ್ಟು ಕೆಟ್ಟದಾಗಿ ಮಾಡ್ತಾ ಇದ್ರು. ಆದ್ರೆ ಸ್ವಲ್ಪ ನೀತಿ ನಿಯತ್ತು ಇಟ್ಕೊಂಡಿದ್ದವರು ಈ ಹಿಂದೂಗಳು ಅನ್ನೋ ತರ ಬರುತ್ತೆ ಇದರಲ್ಲಿ. ಅಂದ್ರೆ ಈ ಅಧಿಕಾರ ಇದು ಹೇಗೆ ನಿಮಗೆ ಸಿಕ್ತು? ಅಲ್ಲಿ ಆಗ ಮೂಲ ಗ್ರಂಥಗಳಿಂದ ಸಿಕ್ತಾ ಅಥವಾ ನೀವು ಕಾನ್ಶಿಯಸ್ ಆಗಿ ಮಾಡಿರೋದಾ ಇದು? ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಬೋತ್. ಮೂಲ ಗ್ರಂಥಗಳು ನೋಡಿದ್ರು ಗೊತ್ತಾಗುತ್ತೆ ನಮಗೆ. ಉದಾಹರಣೆಗೆ ಇನ್ನೊಂದು ಸ್ವಲ್ಪ 1-2 ಶತಮಾನ ಹಿಂದೆ ಹೋಗಬೇಕು ಜಹಾಂಗೀರ್ಗಿನ್ನ ಅಂತಂದರೆ, ಎರಡಲ್ಲ 1 ಶತಮಾನ ಹಿಂದೆ ಹೋಗಬೇಕು ಅಂದರೆ ಅಲ್ಲಿ ಫಿರೋಜ್ ಶಾ ತುಘಲಕ್ ಅಂತ ಇದ್ದ ಒಬ್ಬ. ತುಘಲಕ್ ವಂಶದ ಕೊನೆ ರಾಜ ಅವನು ಅಷ್ಟೊತ್ತಿಗಾಗಲೇ ವೀಕ್ ಆಗೋಗಿದ್ದ. ಅವನ ಕಾಲದಲ್ಲಿ ಹಿ ವಾಸ್ ಎ ಪಕ್ಕಾ ಬಿಗಟ್ಟು ಮತಾಂತ. ಈ ಹಿಂದೂಗಳನ್ನ ಒಂದು ರೇಂಜಲ್ಲಿ ನಾವು ಇವ್ರಿಗೆ ತೊಂದರೆ ಕೊಡಬೇಕು, ಇಲ್ಲ ಅವ್ರಿಗೆ ಕನ್ವರ್ಟ್ ಆಗಬೇಕು, ಇಲ್ಲ ಭಾಳ ಅತ್ಯಂತ ದುರ್ಬಲ ಸ್ಥಿತಿಗೆ ಇನ್ನು ತಳ್ತಾನೆ ಇರಬೇಕು ನಿರಂತರವಾಗಿ ಅಂತ ಈ ಥರ ಎಲ್ಲ ಮಾಡಿಕೊಂಡ ಶರಿಯಾ ಅಂತಿದೆಯಲ್ಲ, ಅದನ್ನು ಕಟ್ಟರಾಗಿ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದವನು ಫಿರೋಜ್ ಶಾ ತುಘಲಕ್. ಅವನ ರಾಜಧಾನಿಯಾದ ಡೆಲ್ಲಿನಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ, ವೃದ್ಧ ಬ್ರಾಹ್ಮಣ. ಅವನು ಅಫ್ಕೋರ್ಸ್ ದೇವಸ್ಥಾನ ಕಟ್ಟೋಕ್ಕಾಗಲ್ಲ, ಜೀರ್ಣೋದ್ಧಾರ ಮಾಡೋಕ್ಕಾಗಲ್ಲ, ರಿಪೇರಿ ಮಾಡೋಕ್ಕಾಗಲ್ಲ, ಅವೆಲ್ಲ ಇದ್ದಿದ್ದೇನೆ. ಹೊರಗಡೆ ಕೂಡ ಹೋಗೋದು ಭಾಳ ಕಷ್ಟ ಇರ್ತಾ ಇತ್ತು ಅವಾಗ. ಅದೆಲ್ಲ ಗೊತ್ತಿದ್ದು ಕೂಡ ಇವನು ಮನೆಯಲ್ಲೇ ಒಂದು ಇದಕ್ಕೆ ಎತ್ತಿಟ್ಟಿರ್ತಾ ಇದ್ದ, ಒಂದು ಮರದ ಮೇಲೆ ಒಂದಷ್ಟು ದೇವತೆಗಳ ಒಂದು ಪಟ್ಟಾವಳಿ ಎಲ್ಲ ಇಟ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡಿಸಿ ಅದಕ್ಕೆ ಯಾವ ರೀತಿ ಅವನು ಸೈಲೆಂಟಾಗಿ ಮಾಡ್ತಾ ಇದ್ದ ಇದನ್ನ. ಎಲ್ಲೂ ಆಡಂಬರ ಏನೂ ಇಲ್ಲ. ಅಂದರೆ ಅವನ ಆ ಒಂದು ಆಧ್ಯಾತ್ಮದ ಮತ್ತು ಅವನು ನಮ್ಮ ಧರ್ಮದಕ್ಕೆ ಇಟ್ಟಿಂಥ ಶ್ರದ್ಧೆ ಯಾವ ರೀತಿ ಇತ್ತು ಅಂತಂದರೆ,
ಡೆಲ್ಲಿಲಿರೋ ಅನೇಕ ಮುಸಲ್ಮಾನರೆಲ್ಲ ಬಲವಂತವಾಗಿ ಕನ್ವರ್ಟ್ ಆಗಿರೋರು, ಅವರೆಲ್ಲ ತಂಡೋಪತಂಡವಾಗಿ ಇವನ ಮನೆಗೆ ನಿತ್ಯ ಬರೋರು. ಆ ವಿಷಯ ಗೊತ್ತಾಗಿ ಅವನು ಫಿರೋಜ್ ಅವನ ರಾಜಭಟ್ರೆಲ್ಲ ಕರ್ಕೊಂಡು ಬಂದು ಇವನನ್ನು ಕೋರ್ಟಲ್ಲಿ ನಿಲ್ಲಿಸಿ, ಇದು ನಿನ್ನ ಶಿಕ್ಷೆ, ಇದು ನೀನು ಮಾಡಬಾರ್ದಿದು, ಇದು ಹರಾಮು ನೀವು ಅಂತ ಹೇಳಿ ಕುರಾನೆಲ್ಲ ಓದ್ಬಿಟ್ಟು ಕಾಫಿರರಿಗೆ ಏನೇನೆಲ್ಲ ಶಿಕ್ಷೆ ಇದ್ರ ಪ್ರಕಾರ ನೀನು ನಿನ್ನ ಪ್ರಾಣ ಬಚಾವ್ ಮಾಡ್ಕೊಳ್ಬೇಕು ಅಂತಂದರೆ ಒಂದೇ ದಾರಿ, ಕ್ಷಮೆ ಕೇಳಿ ನೀನು ಮತಾಂತರ ಆಗು, ಮುಸಲ್ಮಾನ ಆಗು, ಇಲ್ಲಾಂದರೆ ಸಾಹಿತ್ಯ ಅಂತ. ಅವನು ಕ್ಷಮೆ ಕೇಳಲ್ಲ. ಈ ಥರ ಎಷ್ಟೊಂದು ಕಥೆಗಳಿರುತ್ತೆ ನಮಗೆ ಸಿಕ್ಕಿರೋದು. ಅಂದರೆ ನಮ್ಮವರು ಯಾವ ರೀತಿ ನಮ್ಮ ಧರ್ಮನ ಬಿಡಲಿಲ್ಲ, ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಕಂಟಕ, ಎಷ್ಟೇ ದೊಡ್ಡ ಕಂಟಕ ಬಂದರೂ ಇಟ್ಕೊಂಡಿದ್ರು ಅನ್ನೋ ಒಂದು ಸೂಚನೆಯೂ ಇಲ್ಲೆಲ್ಲ ಸಿಗುತ್ತೆ ಕೆಲವು ಪಾತ್ರಗಳಲ್ಲಿ. ಪ್ರಾಣ ಹೋದರೂ ಮಾನ ಬಿಡಬಾರ್ದು, ನಮ್ಮ ಶ್ರದ್ಧೆ ನಮಗೆ ಅಂತ ನಮ್ಮದು ಅಂತ ಇದನ್ನ ಸಾವರ್ಕರ್ ಅವರ ಹೇಳಿದ್ದಾರೆ, ಗೋಲ್ಡನ್ ಬಾಕ್ಸ್ ಪುಸ್ತಕದಲ್ಲಿ ಹೇಳಿದ್ದಾರೆ ಅಷ್ಟರ ಮಟ್ಟಿಗೆ. ಮತ್ತೆ ಈ ಕಾದಂಬರಿಯಲ್ಲಿ ವಿಶೇಷವಾಗಿ ನೀವು ಏನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ಅದು ನೀವೇ ಹೇಳಬೇಕು. ನಾನು ಇಲ್ಲ ಇಲ್ಲ ನಾನು ಹೇಳಂಗೆ ಇಲ್ಲ, ಅದ ಇಟ್ ಈಸ್ ಅನ್ಎಥಿಕಲ್. ನಾನು ಹೇಳಿದ್ರೆ ನಮ್ಮ ಜನ ಒಪ್ಪಲ್ಲ, ನೀವು ಹೇಳಬೇಕು. ಇಲ್ಲ ನಾನು ಹೇಳಂಗೆ ಇಲ್ಲವಲ್ಲ. ಅನ್ಎಥಿಕಲ್ ಅಂದರೆ ಹಾಗಲ್ಲ ನಾನು ಕೇಳ್ತಾ ಇರೋದು. ನೀವೇನು ಪ್ರಶಂಸೆ ಇತ್ಯಾದಿಗಳೆಲ್ಲ ಮಾಡಬೇಕಾಗಿಲ್ಲ, ನಿಮ್ಮ ಉದ್ದೇಶ ಏನು ಇದರಲ್ಲಿ ಅನ್ನೋದು ಒಂದು ಮುಖ್ಯವಾಗಿ. ಆಮೇಲೆ ಆ ಕಾಲದ ಒಂದು ಸೊಗಸನ್ನ ಇದೆಲ್ಲ ಕಟ್ಟಿ ಕೊಡ್ತಾ ಇದೆ, ವಾಸ್ತವಿಕ ಚಿತ್ರಣ ಬರ್ತೆ ಇದನ್ನು ನೋಡಿದ್ರೆ. ಇವಾಗಲೇ ಹೇಳಿದ್ರಿ ಅವರ ಹಬ್ಬಗಳ ಆಚರಣೆ ಹೇಗೆ ಮಾಡ್ತಾ ಇದ್ರು, ಹಿಂದೂಗಳು ಮುಸ್ಲಿಮ್ ಇದೆಲ್ಲ. ಒಟ್ಟು ದೂತವಾಕ್ಯದ ಉದ್ದೇಶ ಏನು ಅಂತ ನಾನು ಕೇಳ್ತಾ ಇರೋದು. ಅಂದರೆ ಒಂದು ಕಾಲಘಟ್ಟದ ಒಂದು ಸಂಧಿಕಾಲ, ಆ್ಯಕ್ಚುಲಿ ಜಹಾಂಗೀರ್ ಕಾಲ ಅದು ಸಂಧಿಕಾಲ. ಮೊಘಲ್ ಇತಿಹಾಸದಲ್ಲೇ ಸಂಧಿಕಾಲ, ಭಾರತದ ಇತಿಹಾಸದಲ್ಲೂ ಒಂದು ಸಂಧಿಕಾಲ. ಅದು ಭಾಳ ಜನ ಗಮನಿಸಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಹೇಳಿ ಆಯಿತಾ. ಆ ಸಂಧಿಕಾಲದ ಒಂದು ತುಣುಕು, ಆ ತುಣುಕಿನ ಚಿತ್ರಣ ದೂತವಾಕ್ಯ, ಅಷ್ಟು ಮಾತ್ರ ಹೇಳ್ತೀನಿ. ಅಂದರೆ ಬಹಳ ಸಣ್ಣ ಸಣ್ಣ ವಿವರಗಳು ಗೊತ್ತಿಲ್ಲದೆ ಇರುವಂತಹ ಇತಿಹಾಸ ವಿದ್ಯಾರ್ಥಿಗಳ ಗಮನವನ್ನು ಇಂಥದ್ರ ಕಡೆ ಸೆಳೆಯೋದು ಒಂದು ಬಹಳ ಮುಖ್ಯವಾದಂಥ ಕೆಲಸ. ಯಾಕಂದರೆ ಒಂದು ಬ್ರಾಡ್ ಪಿಕ್ಚರ್ ಕೊಟ್ಬಿಡ್ತೀವಿ ನಾವು. ಇತಿಹಾಸ ಅಂದರೆ ಜಹಾಂಗೀರು, ಆಮೇಲೆ ಶಹಜಹಾನ, ಅದು ಇದು ಅಂತ ಹೇಳ್ಕೊಂಡು ಹೊಟ್ಟೋಗ್ತೀವಿ. ಆದರೆ ಅದರ ಒಳಗೆ ಎಷ್ಟೆಷ್ಟು ಸಣ್ಣ ಸಣ್ಣ ಪ್ರಸಂಗಗಳು ನಡೆಯುತ್ತೆ, ಎಷ್ಟು ಗೂಢವಾಗಿರುತ್ತೆ, ಎಷ್ಟು ಗಾಢವಾಗಿರುತ್ತೆ, ಇದನ್ನು ಚಿತ್ರಿಸೋದು ಬಹಳ ಮುಖ್ಯ. ಒಂದು ಒಳ್ಳೆ ಇದು ಬರುತ್ತೆ ನಮಗೆ ಚಿತ್ರ ಆಗಿನ ಕಾಲದ್ದು ಅಂತ. ಅದು ಒಂದು. ಮತ್ತೆ ಈ ದೂತವಾಕ್ಯ ಕಾದಂಬರಿ ಚಿಕ್ಕದು ಇದರಲ್ಲಿ ಹೇಳೋಕೆ ಹೋದ್ರೆ, ಹೌದು ಗಾತ್ರದಲ್ಲಿ. ಈ ನವಕೃಷ್ಣರ ಪಾತ್ರ ಇದೆಯಲ್ಲ, ಮುಖ್ಯವಾಗಿ ಅನೇಕರು ದೂತರು ಬರ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಮುಖ್ಯವಾಗಿ ಒಬ್ಬ, ಅದು ಯಾವುದದು ಜಾಗ, ಬುರ್ಹಾನ್ಪುರದ ಹತ್ರ ನೀವು ತಗೊಂಡಿರೋದು ಲೊಕೇಶನ್, ಖಾಂದೇಶ್. ಈಗ ಇದರಲ್ಲಿ ಬರುವಂತಹ ಈ ಪಾತ್ರ ಇದೆಯಲ್ಲ, ಇವರ ಪಾತ್ರದ ಸೊಗಸು ಬಹಳ ಚೆನ್ನಾಗಿದೆ. ಇನ್ ದ ಸೆನ್ಸ್ ನವಕೃಷ್ಣರದು ತುಂಬ ಉದಾತ್ತವಾದಂತಹ ಧ್ಯೇಯಗಳನ್ನು ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾರೆ. ಇದು ಸಾಕ್ಷಾತ್ತಾಗಿ ಆ ಪಾತ್ರನೇ ಆಗ, ಅಥವಾ ಇನ್ಯಾವುದಾದ್ರೂ ಒಂದು ಆದರ್ಶವನ್ನು ಇಟ್ಕೊಂಡು ಈ ಪಾತ್ರ ಚಿತ್ರಿತವಾಗಿದೆಯಾ ಅಂತ ಕೇಳಬೇಕಾಗಿತ್ತು ನಿಮಗೆ. ಆದರ್ಶ ಅಂತ ಇಟ್ಕೊಂಡಿದ್ದೀನಿ, ಆದರೆ ಇಂಥವ್ರದ್ದೇ ಪಾತ್ರ ಅನ್ನೋ ಆದರ್ಶ ಇಲ್ಲ. ಇದು ಎಂಟೈರ್ಲಿ ಮೈ ಇಮ್ಯಾಜಿನೇಷನ್. ಅಂದರೆ ಇಂಥ ಪಾತ್ರಗಳಿರೋದು ಖಂಡಿತ ಸಾಧ್ಯ. ಆ ಕಾಲದ ಇತಿಹಾಸ ನೋಡಿದ್ರೆ ಖಂಡಿತ ಸಾಧ್ಯ ಇದೆ. ಅದರ ಜೊತೆಗೆ ನೀವು ಇತಿಹಾಸದವರಾಗಿರೋದ್ರಿಂದ ಇನ್ನೂ ಕೆಲವು ಉದಾಹರಣೆಗಳನ್ನು ಹೇಳಬಹುದು. ಇನ್ನು ಮತ್ತೊಂದು ಈ ಸಂದರ್ಭದಲ್ಲಿ ನನಗೆ ಕೇಳಬೇಕು ಅಂತ ಅನ್ನಿಸ್ತಾ ಇರೋದು, ಈ ಮುಸಲ್ಮಾನರ ದೊರೆಗಳಾಗಿದ್ರು ಕೂಡ ಮೇಲೆ ಸುಲ್ತಾನರಿಂದ ಹಿಡಿದು ಸಣ್ಣ ಪ್ರಾಂತಗಳಲ್ಲಿ ಮಾಂಡಲಿಕರು, ಅವರು ಇವರು ಸಂಸ್ಥಾನಾಧಿಪತಿಗಳು ಆಗಿದ್ರು ಕೂಡ ಈ ರಾಜ್ಯಭಾರದ ಕೆಲವು ಇದನ್ನ ಒಳಸುಳಿಗಳನ್ನ ನೋಡ್ಕೊಳ್ಳೋದಕ್ಕೆ, ಜೊತೆಗೆ ದುಡ್ಡು ಕಾಸಿನ ವ್ಯವಹಾರಕ್ಕೆ ಇವರುಗಳನ್ನೇ ಇಟ್ಕೊಳ್ತಾ ಇದ್ರು, ಹಿಂದೂಗಳನ್ನ. ಏನದರ ಉದ್ದೇಶ ಅಂದ್ರೆ, ಇದು ವಸ್ತುತಃ ಒಳ್ಳೆ ಇತಿಹಾಸಕ್ಕೆ ಸೇರಿದಂತಹ ಒಳ್ಳೆ ಪ್ರಶ್ನೆ ಇದು. ಲೇಟೆಸ್ಟ್ ಎಕ್ಸಾಂಪಲ್ ಅದನ್ನು ಸೇರಿಸ್ಕೊಂಡ್ಬಿಡಿ, ದಿವಾನ್ ಪೂರ್ಣಯ್ಯನವರೇ. ಇದು ಯಾಕೆ ಅಂತಂದ್ರೆ, ಆರಂಭ ಕಾಲದಿಂದಲೂ ಮುಸಲ್ಮಾನರು ಇಲ್ಲಿಗೆ ಬಂದಿದ್ದು ದಾಳಿಕೋರರಾಗಿ, ದಾಳಿ ಯಶಸ್ವಿಯಾಗಿ ಆಗೋದಕ್ಕೆ ಸಾಕಷ್ಟು ಕಾಲ ಬೇಕಾಯಿತು. ಒಂದು 500 ವರ್ಷ ಹೆಣಗಬೇಕಾಯಿತು. ಆ ಡೆಲ್ಲಿ ಸುಲ್ತಾನತ್ ಅಂತ ಬರೋ ತನಕ ಸುಮಾರು ಒಂದು 500 ವರ್ಷ ಹೆಣಗಬೇಕಾಯಿತು.
ಒನ್ಸ್ ಅದಾದಮೇಲೆ ಒಳಗೊಳಗೆ ಅವರ ಅಧಿಕಾರವನ್ನು ಮತ್ತು ಅವರ ದಾಳಿಗಳು, ಅದರ ಯಶಸ್ಸು ಮತ್ತು ಅದರ ಒಂದು ಎಕ್ಸ್ಟೆಂಟ್ ಅಂತಾರಲ್ಲ, ವಿಸ್ತಾರ, ಅದು ಹೆಚ್ಚಾಗ್ತಾ ಇದ್ದಂಗೆ ದೇ ಡಿ ನಾಟ್ ಹ್ಯಾವ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್. ಒಂದು. ಎರಡನೇದು, ಒಬ್ಬ ಸುಲ್ತಾನ ತನ್ನ ಸಲ್ತನತ್ತಲ್ಲಿ ತಾನೊಬ್ಬನೇ ಸರ್ವಸ್ವ, ದೇವ್ರ ನಂತರ ನಾನೇ ಅಂತ, ಇದು ಅವ್ರ ಥಿಯರಿಲೇ ಇದೆ, ಆಯಿತಾ. ಹಾಗಾಗಿ ಅವ್ರಿಗೆ ದಿನನಿತ್ಯದ ಒಂದು ಆಡಳಿತ ಹೆಚ್ಚಾಗಿ ಗೊತ್ತಿರಲಿಲ್ಲ. ಮತ್ತು ಬೇರೆ ಕಡೆ ಬೇರೆ ಬೇರೆ ದೇಶಗಳಲ್ಲಿ, ಸ್ಪೇನ್ ಇರ್ಬೋದು, ಈಜಿಪ್ಟ್ ಇರ್ಬೋದು, ಅಲ್ಲೆಲ್ಲ ಹೆಚ್ಚು ಕಡಿಮೆ ಪುಟ್ಟ ದೇಶಗಳು. ಸೊ ಒಂದೇ ಏಟಿಗೆ ಆ ಲೋಕಲ್ ಕಲ್ಚರು, ಅಲ್ಲಿ ತನಕ ಇದ್ದಿದ್ದಂತಹ ಮುಸಲ್ಮಾನ್ ಪೂರ್ವ ಯುಗದ ಕಲ್ಚರು ಒಂದೇ ಏಟಿಗೆ ಇಲ್ಲ ಕನ್ವರ್ಟ್ ಆಯಿತು, ಇಲ್ಲ ನಿರ್ನಾಮ ಆಗೋಯ್ತು. ಸೊ ಇಲ್ಲಿ ಬಂದಾಗ ಇವತ್ತು ಹೇಳ್ತೀನಿ ನಾನು, ಇಂಡಿಯಾ ಈಸ್ ದ ಗ್ರೇಟೆಸ್ಟ್ ಫೇಲ್ಯೂರ್ ಆಫ್ ಇಸ್ಲಾಂ. ಇವತ್ತಿಗೂ ನಮ್ಮವರೇ ಬಹುಸಂಖ್ಯರಲ್ವಾ. ಹಾಗಾಗಿ ಇಲ್ಲಿ ಬಂದ ಮೇಲೆ ಅವ್ರಿಗೆ ಗೊತ್ತಾಯಿತು, ಆಯಿತು ನಮಗೂ ಅವನು ಎದುರಾಳಿ ಕಾಫಿರ್ ರಾಜನ ಕುತ್ತಿಗೆ ಕುಯ್ದುಬಿಟ್ಟು ನಾನು ಕೂತ್ಕೊಂಡೆ, ಕಬಳಿಸ್ತೆ ಅವನು ರಾಜ್ಯಭಾರ. ಆದರೆ ಹೇಗೆ ರಾಜ್ಯಭಾರ ನಡೆಸೋದು? ಆಮೇಲೆ ನೋಡಿದ್ರೆ ಇಲ್ಲಿರೋರೆಲ್ಲ ಬಹುಸಂಖ್ಯಾತರೆಲ್ಲ ಕಾಫಿರ್ಗಳೇ, ಏನು ಮಾಡಿದ್ರು ಕನ್ವರ್ಟ್ ಆಗಲ್ಲ ಅವರು ಅಂತ ಅಲ್ವಾ. ಮತ್ತು ದಂಗೆ ಏಳುವಂತಹ ನಿರಂತರವಾದ ಭೀತಿ. ಅದಕ್ಕೆ ಒಬ್ಬರು ಚೆನ್ನಾಗಿ ಬರೆದಿದ್ದಾರೆ ಫ್ರೆಂಚ್ ಇತಿಹಾಸಕಾರರು, ದ ಮೊಘಲ್ ಇಸ್ ಅ ಫಾರಿನರ್ ಇನ್ ಇಂಡಿಯಾ, ಈವನ್ ಇನ್ ಪೀಸ್ ಟೈಮ್ ಹಿ ನೀಡ್ಸ್ ಟು ಮೇಂಟೈನ್ ಎನ್ ಆರ್ಮಿ ಪರ್ಮನೆಂಟ್ಲಿ. ಅಷ್ಟು ಭಯದಲ್ಲಿ ನಮ್ಮವ್ರು ಇಟ್ಟಿದ್ರು. ಹಾಗಾಗಿ ಆಮೇಲೆ ಬರೀ ಆಡಳಿತ ಅಂದರೆ ಎಲ್ಲನೂ ಒಳಗೊಳ್ಳುತ್ತಲ್ಲ ಅದು, ಸಮಾಜ, ಆರ್ಥಿಕತೆ, ಯುದ್ಧ ಅಂತೂ ಇದ್ದೇ ಇದೆ. ಸೊ ಮುಖ್ಯವಾಗಿ ಫೈನಾನ್ಸು, ಆರ್ಥಿಕತೆ, ಇದರಲ್ಲಿ ನಮ್ಮವರು ದಕ್ಷ. ಅನಾದಿ ಕಾಲದಿಂದ, ಕೌಟಿಲ್ಯ ಪೂರ್ವದ ಕಾಲದಿಂದನೂ ಇಲ್ಲಿ ಇವರು ಬರೋ ತನಕನೂ ಕೂಡ ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ಗಳು ಬಿಟ್ಟು ಹೋಗಿದ್ರು. ಅದನ್ನು ಮೊದಲು ಸರ್ವನಾಶ ಮಾಡಿದ್ದು ಅಲ್ಲಾವುದ್ದೀನ್ ಖಲ್ಜಿ, ಆದರೂ ಪೂರ್ತಿ ಸರ್ವನಾಶ ಮಾಡೋಕ್ಕಾಗಲಿಲ್ಲ. ಹಿಂದೂಗಳನ್ನ ಬೀದಿಗೆ ಬೀಳಿಸಿ ಅವರನ್ನು ಬೆಗ್ಗರ್, ಒಂದು ಪಾಪರ್ ಮಾಡೋಕ್ಕೆ ಏನೇನು ಮಾಡಬೇಕೋ ಅದು ಮಾಡಿದ್ದಾನೆ. ಬಿಟ್ಟರೆ ಮೂಲಭೂತವಾಗಿ ಯಾವ ಚೇಂಜು ಅಲ್ಲಾವುದ್ದೀನ್ ಖಲ್ಜಿ ಕೈಲೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಈ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪರ್ಟೀಸ್ ಇರ್ಬೋದು, ಆಮೇಲೆ ಫೈನಾನ್ಷಿಯಲ್, ದುಡ್ಡು, ಹಣಕಾಸು, ಅದನ್ನು ನಿಭಾಯಿಸೋದು ಹೇಗೆ ಮಾಡಬೇಕು ಅನ್ನೋದೆಲ್ಲ ನಮ್ಮ ಕೈಲೇ ಇತ್ತು. ಸೊ ಅನಿವಾರ್ಯವಾಗಿ ನಮ್ಮವ್ರ ಮೇಲೆ ಇವರು ವಾಲ್ಲೇಬೇಕಾಗಿತ್ತು. ಅಲ್ಲಿ ಇನ್ನೂ ಅಂತಂದರೆ, ಸುಲ್ತಾನ ಸಾಯೋವರೆಗೂ ಗಾದಿ ಮೇಲೆ ಕೂತಿರ್ತಾನೆ, ಸಿಂಹಾಸನ ಮೇಲೆ ಕೂತಿರ್ತಾನೆ. ಇಲ್ಲದೆ ಹೋದರೆ ಅವನು ಮಕ್ಕಳೇ ಕೊಂದಂತಹ ಅನೇಕ ಎಲ್ಲ ಸಾಕಷ್ಟು ಉದಾಹರಣೆಗಳೆಲ್ಲ ಇದೆ ಪರಂಪರಾನ. ಸೊ ಬಟ್ ಅವನು ಬದುಕಿರೋವರೆಗೂ ಬರೀ ಲಂಪಟತನ, ಬರೀ ಎಂಜಾಯ್ಮೆಂಟೇ ಅವನು. ಊಮಾಹೆ ಪ್ಲಸ್ ಇನ್ನೊಂದಿಲ್ಲ. ಇದರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಯಾವ ಉನ್ನತವಾದ ಒಂದು ಆದರ್ಶಕ್ಕೂ ನೀವು ಇದಿರೋದಿಲ್ಲ. ಒಂದು ನ್ಯಾಯಸಮ್ಮತವಾದ, ನಮ್ಮ ಪರಿಭಾಷೆಯಲ್ಲಿ ಜಸ್ಟಿಸ್ ಅಂತಾರಲ್ಲ, ಇಲ್ಲ ಅದು. ಎವ್ರಿಥಿಂಗ್ ರಿವಾಲ್ವ್ಸ್ ಅರೌಂಡ್ ಸುಲ್ತಾನ್. ಸೊ ಅವ್ನು ಸುಲ್ತಾನನ್ನು ಖುಷಿಯಾಗಿ ಇಟ್ಕೋಬೇಕು ಅಂದರೆ ಪದೇ ಪದೇ ದಾಳಿ ಮಾಡೋಕ್ಕಾಗತ್ತಾ? ಇಲ್ಲ. ಒಂದು ಸ್ವಲ್ಪ ಥರ ರೆಸ್ಟ್ ಬೇಕು ನಿಮಗೆ. ಅಂಥ ಪೀರಿಯಡಲ್ಲಿ ದುಡ್ಡು ಹುಟ್ಟಬೇಕು ಅಂದರೆ ನಮ್ಮವರೇ ಶರಣು. ಸೊ ಇದು ಒಂದು ಸ್ಥೂಲವಾಗಿ ಹೇಳಬಹುದು ಈ ರೀತಿ. ಅಂದರೆ ಇವರಿಗೆ ಒಂದು ನಿಷ್ಠೆ ಇತ್ತು, ಸರಿ. ಆದರೆ ಈ ರೀತಿಯ ಮುಖ್ಯವಾದಂಥ ಒಂದು ಸೂತ್ರವನ್ನಂದ್ರೆ ಆರ್ಥಿಕತೆ ಅನ್ನೋದು ಬಹಳ ಪ್ರಮುಖವಾದದ್ದು. ಅದನ್ನ ಕೈಯಲ್ಲಿ ಇಟ್ಟುಕೊಂಡು ಕೂಡ ಅವರಿಗೆ ತಗ್ಗಿ ಬಗ್ಗೆ ನಡೆದ್ರಲ್ಲ, ಅದು ಯಾಕೆ? ಯಾಕಂದ್ರೆ ನಿಮಗೆ ನಿಮ್ಮ ಧರ್ಮನ ಕಾಪಾಡಬೇಕು ಅಂತಂದ್ರೆ ರಾಜ ಅಲ್ವಾ. ಒಬ್ಬ ಹಿಂದೂ ರಾಜ ಆಗಿದ್ರೆ ಇವೆಲ್ಲ ತಗ್ಗಿ ಬಗ್ಗೆ ಯಾಕೆ ನಡಿಬೇಕು? ಲೈಫ್ ಇಸ್ ಆಸ್ ನಾರ್ಮಲ್ ಅಲ್ವಾ. ಅವಾಗ ನೀವು ತಗ್ಗಿ ಬಗ್ಗೆ ನಡೀತೆ, ಬೇರೆ ಮಾರ್ಗ ಇಲ್ಲ ನಿಮಗೆ. ಮುಗಿಸೇ ಬಿಡ್ತಾರೆ. ನೀನಲ್ಲ ಅಂದ್ರೆ ಇನ್ನೊಬ್ಬ, ಪೂರ್ಣಯ್ಯ ಅಲ್ಲ ಅಂದ್ರೆ ಪೂರ್ಣಯ್ಯನ ಮಗ ಅಥವಾ ತಮ್ಮ, ಯಾರೋ ಒಬ್ರು ಸಿಗ್ತಾರಲ್ಲ. ಜನಗಳಿಗೆ ಏನು ಕಮ್ಮಿ ಇಲ್ಲವಲ್ಲ. ಅದು ಒಂದಿತ್ತು. ಮತ್ತೆ ಇನ್ನೂ ಒಂದು ಸತ್ಯ ಹೇಳಬೇಕು ಅಂತಿದ್ರೆ, ಒಂದು ಮಟ್ಟದ ಈ ಜಹಾಂಗೀರ್ ಕಾಲಕ್ಕೆ ಬರೋ ಹೊತ್ತಿಗೆ ಒಂದು ಮಟ್ಟದ ಚಾರಿತ್ರ್ಯ ಶೈಥಿಲ್ಯ ಬಂದ್ಬಿಟ್ಟಿತ್ತು ಹಿಂದೂಗಳಿಗೆ. ನಮ್ಮದನ್ನು ನಾವು ನೋಡ್ಕೊಂಡು ನಾವು ಕಾಪಾಡ್ಕೊಂಡು ಸದ್ಯಕ್ಕೆ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಸ್ಸು ಅನ್ನೋ ಸೂತ್ರನೂ
ನಂಬಿಕೊಂಡಂತಹ ಎತ್ತಿ ಹಿಡಿದಂತಹ ಅನೇಕ ಹಿಂದೂಗಳ ಎಕ್ಸಾಂಪಲ್ಲು ಇದೆ. ಇದರಲ್ಲೂ ಬರುತ್ತೆ ಒಂದೆರಡು ಕ್ಯಾರೆಕ್ಟರ್ ಥರ. ಶತಮಾನಗಳ ಕಾಲದ ಗುಲಾಮಗಿರಿ ಅಂದ್ರೆ ಮನಸ್ಸಿನ ಮೇಲೆ ಅದು ಪರಿಣಾಮ ಮಾಡುತ್ತೆ. ಆ ಉದಾತ್ತತೆಯನ್ನ ಆದರ್ಶವನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ. ಸರ್ವೈವಲ್ ಅಲ್ವಾ, ಸರ್ವೈವಲ್ ದಿನನಿತ್ಯದ ಸರ್ವೈವಲ್ ಆಗಿದ್ದಾಗ ನಿಮ್ಮ ಏನು ಒಂದು ಚಾರಿತ್ರ್ಯ ಹ್ರಾಸ ಆಗೇ ಆಗುತ್ತೆ. ಆಮೇಲೆ ಇದರಲ್ಲಿ ನೀವು ಈ ಖಾಂದೇಶ್ ಬುರ್ಹಾನ್ಪುರದ ಹತ್ರ ಇರೋದನ್ನು ತಗೊಂಡಿದ್ದೀರಿ. ಅದು ಚಾರಿತ್ರಿಕವಾದದ್ದು, ಅದು ಫಿಕ್ಷನ್? ಇಲ್ಲ, ಎರಡು ಇಲ್ಲಿ ಒಂದು ಹೇಳ್ಬಿಡ್ತೀನಿ ನಾನು. 70% ಜಾಗ್ರಫಿ ಬೇರೆ ಬೇರೆ ಇವೆಲ್ಲ ಬರುತ್ತಲ್ಲ, ಘಟನೆಗಳ ಸುತ್ತಮುತ್ತಲು ಆವರಣ ಇವೆಲ್ಲ 70% ಅಷ್ಟು ಪೂರ್ತಿ ಇತಿಹಾಸ. ಅಂದರೆ ನಿಜವಾದ ಇತಿಹಾಸದಲ್ಲಿ ಇದ್ದಂತಹ ಜಾಗ, ಅಲ್ಲೆಲ್ಲ ಇದ್ದಂತಹ ಸ್ಥಿತಿಗತಿಗಳು. ಕ್ಯಾರೆಕ್ಟರೈಸೇಷನ್ ಬೇರೆ ಬೇರೆ ಎಲ್ಲ ತಗೊಂಡ್ರೆ ಅದು ನನ್ನ ಕಲ್ಪನೆ. ಕ್ಯಾರೆಕ್ಟರೈಸೇಷನ್ ಸರಿ, ಆದರೆ ನೀವು ಹೇಳ್ತಾ ಇರೋದು ಆ ಜಾಗಗಳು ಮತ್ತೆ ಅಲ್ಲಿ ನಡೆದಿರುವಂತಹ ಘಟನೆಗಳು ಅದೆಲ್ಲ ನಿಜ ಅಂತಾನೆ? ನಿಜ, ಹೌದು. ಸತ್ಯವಾದ ಇತಿಹಾಸ ಘಟನೆಗಳನ್ನ ಬೇರೆ ಬೇರೆ ಪಾತ್ರಗಳ ಮೂಲಕ ಹೇಳಿಸಿದ್ದೀರಿ. ಆಯ್ತು. ಈ ಕನ್ನಡಕ್ಕೆ ನೀವು ದೂತವಾಕ್ಯ ಅಂತ ಇಟ್ರಿ, ಇಂಗ್ಲಿಷಲ್ಲಿ ಯಾಕೆ ಜಹಾಂಗೀರ್ಸ್ ಮೆಸೆಂಜರ್ ಅಂತ ಇಟ್ರಿ? ಯಾಕಂದ್ರೆ ಸಂವಾದ ಸಿಗೋದಿಲ್ಲ ನಿಮ್ಗೆ ಎಕ್ಸಾಕ್ಟ್ಲಿ. ದೂತವಾಕ್ಯ ಅಂತ ಹಾಯಾಗಿ ಹೇಳ್ಬಿಡ್ಬೋದು. ನಮ್ಮ ದೇಶ ಭಾಷೆಗಳಿಗೆ ಎಲ್ಲದೂ ಅರ್ಥ ಆಗುತ್ತೆ, ಅದು ಅದೇ ಅರ್ಥ ಅದಕ್ಕೆ. ಸೊ ಇಂಗ್ಲೀಷ್ನಲ್ಲಿ ಸ್ವಲ್ಪ ವಾಚ್ಯ ಮಾಡಬೇಕಾಯ್ತು. ಯಾಕಂದರೆ ಇಂಥ ಈ ಐತಿಹಾಸಿಕ ಕಾದಂಬರಿಗಳು ಅಂದರೆ ವಸ್ತುತಃ ಭಾರತ ದೇಶದ ಇತಿಹಾಸದ ಬೇರೆ ಬೇರೆ ಇದನ್ನು ಟಾಪಿಕ್ಸ್ ಇಟ್ಕೊಂಡು ಬಂದಂಥ ಐತಿಹಾಸಿಕ ಕಾದಂಬರಿಗಳು ಇಂಗ್ಲೀಷ್ನಲ್ಲಿ ಬಹಳ ಉನ್ನತ ದರ್ಜೆಗೆ ಸೇರುವಂತಹ ಯಾವ ಕಾದಂಬರಿನೂ ನನ್ನ ಸೀಮಿತ ಅಧ್ಯಯನದಲ್ಲಿ ನಾನು ನೋಡಿಲ್ಲ. ಕಾನ್ಫಿಡೆಂಟಾಗಿ ಹೇಳ್ತೀನಿ. ಯಾವುದೋ ಒಂದೆಳೆ ಇಟ್ಕೊಂಡು ಇನ್ನೂ ಏನೇನೋ ತಿರುಚಿ ಪರ್ಚಿ ಮಾಡಿರೋಂಥದ್ದೆಲ್ಲ ಆ ಸಾಲಿಗೆ ಸೇರುವಂಥವು. ಆದರೂ ನೋಡಿ, ದೂತವಾಕ್ಯಕ್ಕಿಂತ ಗಾತ್ರದಲ್ಲಿ ಜಹಾಂಗೀರ್ಸ್ ಮೆಸೆಂಜರ್ ದೊಡ್ಡದಾಗಿದೆ. ಹೌದು. ಈಗ ಏನು ಇದು ಸಿಂಪಲ್ಲು ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಅಲ್ವಾ. ನಾನು ಕನ್ನಡದಲ್ಲಿ ಒಂದು ವಾಕ್ಯದಲ್ಲಿ ಹೇಳೋದಕ್ಕೆ 5 ವಾಕ್ಯ ಬೇಕಾಗತ್ತೆ ಇಂಗ್ಲೀಷ್. ಆ ದೃಷ್ಟಿಯಿಂದ ಅಷ್ಟೆ. ಆದರೆ ವಿಷಯ ಎಲ್ಲ ನಿರೂಪಣೆ ಎಲ್ಲ ಇದೆ. ಮತ್ತೆ ನಿಮಗೆ ಈ ಅನೇಕ ಪಾತ್ರಗಳು ಬರುತ್ತೆ ಇದರಲ್ಲಿ. ನವಕೃಷ್ಣರೊಂದು, ಆ ಖಾನ್, ಈ ಥರ ಸುಮಾರು ಪಾತ್ರಗಳು ಬರುತ್ತೆ. ಇದರಲ್ಲಿ ತುಂಬ ಇಷ್ಟವಾಗಿ ನೀವು ಡಿಲಿನಿಯೇಟ್ ಮಾಡಿರೋದು ಅಂದರೆ ಚಿತ್ರಿಸಿರುವಂಥ ಪಾತ್ರ ಯಾವುದು? ಆ ಥರ ಪರ್ಸನಲ್ ಫೇವ್ರೇಟ್ ಅಂತ ಯಾವುದೂ ಇಲ್ಲ. ಆದರೆ ನವಕೃಷ್ಣರ ಪಾತ್ರ ತುಂಬ ಮನಸ್ಸಿನ ಮೇಲೆ ಪರಿಣಾಮ ಬಿಡುತ್ತೆ. ಅವರದೊಂದು ಉದಾತ್ತವಾದಂತಹ ಧ್ಯೇಯ, ಅವರು ನಡ್ಕೊಳ್ಳೋ ರೀತಿ, ಅವರ ಶ್ರದ್ಧೆ, ವಿಶ್ವಾಸ, ಇದೆಲ್ಲ ಬಹಳ ಪರಿಣಾಮಕಾರಿಯಾಗಿ ಬಂದಿದೆ ಆ ಪಾತ್ರದಲ್ಲಿ. ಅದು ಒಂದು. ಮತ್ತೆ ಈ ದೂತವಾಕ್ಯ ಕಾದಂಬರಿಯಲ್ಲಿ ಇನ್ನು ಏನೇನನ್ನ ನೀವು ಹೇಳೋದಕ್ಕೆ ಪ್ರಯತ್ನ ಪಟ್ಟರೆ ಹೇಳಿ ನನಗೆ. ಅಂದರೆ ಈಗ ಐತಿಹಾಸಿಕವಾದಂಥ ವಸ್ತು ತಗೊಂಡಿದ್ದೀರಾ, ಆಗಿನ ಕಾಲದ ಭಾಷೆಯನ್ನೇ ಇಟ್ಕೊಂಡಿದ್ದೀರಾ, ಮತ್ತೆ ಇದನ್ನ ಬರೆಯೋದರ ಉದ್ದೇಶ ಬರೀ ಇಷ್ಟೇನಾ ಅಥವಾ ಇನ್ನೇನಾದರೂ ಇತ್ತಾ ನಿಮಗೆ? ಉದ್ದೇಶ ಏನಿಲ್ಲ, ಅವಾಗಲೇ ಹೇಳಿದ್ನಲ್ಲ, ಓವರ್ ಆಲ್ ಆಗಿ ಆ ಕಾಲದ ಒಂದು ತುಣುಕನ್ನ ಇಟ್ಕೊಂಡು ಹೇಗಿತ್ತು ಅಂತ ತೋರಿಸೋದಷ್ಟೇ. ನಮ್ಮ ದೇಶದ ಓವರ್ ಆಲ್ ಚಿತ್ರಣನೂ ಬರುತ್ತೆ, ಪ್ರತ್ಯೇಕ ಪ್ರಾಂತಗಳ ಒಂದು ವಿಸ್ತಾರವಾದ ವಿವರವಾದ ಚಿತ್ರಣನೂ ಬರುತ್ತೆ. ಅಂದರೆ ನೀವು ಹೇಳ್ತಾ ಇರೋದು ಇತಿಹಾಸಕಾರರಾಗಿ ನೀವು ಇದೊಂದು ಪ್ರಾತಿನಿಧಿಕವಾದಂತಹ ಒಂದು ಪ್ರಸಂಗ ಅಲ್ವಾ? ಅನೇಕ ಕಡೆ ಇಂಥದ್ದು ನಡೆದಿರ್ಬೋದು, ಆ ಥರ ಇಟ್ಕೊಳ್ಬೋದು. ತುಂಬ ಅದು ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಈಗ ಈ ಕಾದಂಬರಿಯನ್ನು ನೀವು ಬರೆದಿದ್ದೀರಿ, ಮೊದಲನೇ ಕಾದಂಬರಿ ಇದು ನಿಮ್ಮದು. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ವೀಕ್ಷಕರ ಪರವಾಗಿ ಕೂಡ. ಮತ್ತೆ ಇದು ಹೇಗೆ ಓಡ್ತಾ ಇದೆ ಕಾದಂಬರಿಯಾಗಿ? ಇಂಗ್ಲಿಷು, ಕನ್ನಡ? ಆಕ್ಚುಲಿ ಟ್ರ್ಯಾಕ್ ಮಾಡ್ತಾ ಇಲ್ಲ ಕನ್ನಡ ಇದು ಸೇಲ್ಸ್ ಏನು ಅಂತ. ಇಂಗ್ಲಿಷಲ್ಲಿ ಒಳ್ಳೆ ರಿಸೆಪ್ಷನ್ನೇ ಸಿಕ್ಕಿದೆ ಇದಕ್ಕೆ. ಹೌದಾ? ಚೆನ್ನಾಗಿ ಸಿಕ್ಕಿದೆ, ಪರವಾಗಿಲ್ಲ. ಇದು ಇತ್ತೀಚೆಗೆ ಬಂದಿದ್ದಲ್ವಾ? ಇದು ಇಂಗ್ಲಿಷ್ ಬಂದಿದ್ದು 3 ತಿಂಗಳ ಕೆಳಗೆ, ಅಕ್ಟೋಬರಲ್ಲಿ ಬಂತು. ಯಾರು ಇದನ್ನ ಮಾಡಿದ್ದು? ಬ್ಲೂ ಒನ್ ಇಂಕ್ ಅಂತ ಅವರು. ಚೆನ್ನಾಗಿದೆ ಅಂತ ಹೇಳ್ತೀರಾ? ಇಂಗ್ಲಿಷಲ್ಲಿ ಚೆನ್ನಾಗಿ. ಇದರಿಂದ ನಾನು ಸೇರಿಸಿದಂತ ಇನ್ನೊಂದು ಪ್ರಶ್ನೆ ಕೇಳ್ಬೋದು. ಈಗ ಜನಗಳಿಗೆ ಈ ತರ ಐತಿಹಾಸಿಕ ವಿಚಾರಗಳನ್ನ ಪುಸ್ತಕದ ರೂಪದಲ್ಲಿ, ಫಿಕ್ಷನ್ ರೂಪದಲ್ಲಿ, ಅಂದ್ರೆ ಇತಿಹಾಸ ಕಥನವೇ ಆಗ್ಲಿ ಸಾಕ್ಷಾತ್ತು, ಅಥವಾ ಈ ರೀತಿ ಕಥಾ ರೂಪದಲ್ಲಾಗ್ಲಿ ಓದೋದಕ್ಕೆ ಜನ
ಮುಂದೆ ಬರ್ತಾ ಇದ್ದಾರಲ್ವಾ, ಒಂದು ಆಸಕ್ತಿ ಬೆಳೀತಿದೆ ಅನ್ಸುತ್ತೆ. ಇದೆ 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 ಖಂಡಿತ ಇದೆ, ಖಂಡಿತ ಇದೆ. ಅಂದರೆ ಐತಿಹಾಸಿಕ ಕಾದಂಬರಿಗಳನ್ನು ಆ ಪ್ರಕಾರದಲ್ಲಿ ತಗೊಂಡ್ರೆ ನಮಗೆ ಈಗ ಒಂದು ಪಾಪ್ಯುಲರ್ ಪರಿಕಲ್ಪನೆ ನೋಡೋ ಹಾಗಿದ್ದರೆ ಅದು ಇತ್ತೀಚಿನ ಬೆಳವಣಿಗೆ ಅಷ್ಟೇ. ಯುರೋಪಿಯನ್ರು ಬಂದ ಮೇಲೆ ಭಾರತದ ಮೇಲೆ ಪ್ರಭಾವ ಬೀಳೋದಕ್ಕೆ ಶುರು ಮಾಡಿದ ಮೇಲೆ ಹುಟ್ಕೊಂಡಿರೋಂಥ ಒಂದು ಸಾಹಿತ್ಯದ ಪ್ರಕಾರ, ಸಬ್ ಜಾನ್ರ ಅಂತ ಇರ್ಬೋದು. ಆದರೆ ಅಲ್ಲಿ ವೆಸ್ಟಲ್ಲಿ ತುಂಬ ದೊಡ್ಡ ಮಾರ್ಕೆಟ್ ಅನ್ನೋಕ್ಕೆ ಇಷ್ಟ ಇಲ್ಲ, ತುಂಬ ದೊಡ್ಡ ಓದುಗ ವರ್ಗ ಇದೆ ಐತಿಹಾಸಿಕ ಕಾದಂಬರಿಗಳು. ಭಾಳ ಸೀರಿಯಸ್ ಆಗೆಲ್ಲ ಓದುವಂಥವರೆಲ್ಲ ಇದ್ದಾರೆ. ಒಳ್ಳೆ ಉತ್ಕೃಷ್ಟ ಗುಣಮಟ್ಟದ ಕಾದಂಬರಿ, ಕಲ್ಪನೆ ಇರ್ಬೋದು, ಬಟ್ ಕಥಾನಕ ಇರ್ಬೋದು, ತಂತ್ರ ಇರ್ಬೋದು, ಅವರಿಂದ ಈ ಪ್ರಕಾರದಲ್ಲಿ ಅವರಿಂದ ನಾವು ಕಲಿಯೋದು ಸಾಕಷ್ಟು ಇದೆ. ಇಲ್ಲಿ ಸ್ವಲ್ಪ ಕಷ್ಟ ಇದೆ. ಅಂದರೆ ಕನ್ನಡಕ್ಕೆ ತಗೋಬೇಕು ಅಂತಂದರೆ ತರಾಸು ಅವ್ರ ಹೆಸರು ಮೊದಲಿಗೆ ಬರುತ್ತೆ. ಕೊರಟಿ ಶ್ರೀನಿವಾಸರಾಯರಿದ್ದರು, ಆನಕ್ರನು ಬರೆದಿದ್ದಾರೆ, ವಿಜಯನಗರದ ಬಗ್ಗೆ ಬರೆದಿದ್ದಾರೆ. ಸ್ವಲ್ಪ ಬೆರಳೆಣಿಕೆ ಅವರು ಬರೆದಿದ್ದಾರೆ. ನಮ್ಮ ಭೈರಪ್ಪನವ್ರದ್ದು ಸಾರ್ಥ ಚೆನ್ನಾಗಿದೆ. ಉತ್ಕೃಷ್ಟ ಅಂತಲ್ಲ ಅಂತಂದು ಇಟ್ ಈಸ್ ಅ ಸುಪೀರಿಯರ್ ವರ್ಕ್ ಅಂತ ಗೊತ್ತಾಗುತ್ತೆ. ಹಾಗಾಗಿ ಬಟ್ ಇನ್ನಷ್ಟು ಹೆಚ್ಚು ಬರಬೇಕು. ನಮ್ಮ ಎಸ್ಪೆಷಲಿ ಕನ್ನಡ ಅಂತ ಹೇಳಲ್ಲ, ಭಾರತೀಯ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಐತಿಹಾಸಿಕ ಕಾದಂಬರಿಗಳು ಬಹುಶಃ ನಮ್ಮ ಯಾರೋ ನರೇಂದ್ರ ಕೊಹ್ಲಿ ಅಲ್ವಾ, ಹಿಂದಿಯವರು, ಅವರು ಒಳ್ಳೆ ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ. ಪ್ಲಸ್ ಬೇರೆ ಬೇರೆ ಪ್ರಕಾರಗಳಲ್ಲೂ ಬರೆದಿದ್ದಾರೆ, ಪುರಾಣ ಮಹಾಭಾರತ ಎಲ್ಲ ಇಟ್ಕೊಂಡು. ಐ ವಾಸ್ ದ ಬೆಸ್ಟ್ ಸೆಲ್ಲಿಂಗ್ ಆಥರ್ ಇನ್ ಹಿಂದಿ ಇನ್ 20th century ಅಂತ ಗೊತ್ತಾಗುತ್ತೆ. ಮಿಲಿಯನ್ ಗಟ್ಟಲೆ ಹೋಗ್ತಾ ಇತ್ತು ಅವ್ರ ಕಾಪೀಸು. ಲಿವಿಂಗ್ ಲೆಜೆಂಡ್ ಅಂತ ಭಾಳ ಪ್ರಾಲಿಫಿಕ್ ಆಗಿ ಬರೀತಾ ಇದ್ರು. ಅದು ಬಿಟ್ಟರೆ ಭಾರತೀಯ ಭಾಷೆಗಳಲ್ಲಿ ಈ ಐತಿಹಾಸಿಕ ಕಾದಂಬರಿಗಳಲ್ಲಿ ನಾನು ನೋಡೋ ಒಂದು ಡಿಫೆಕ್ಟ್ ಏನು ಅಂತಂದರೆ ತುಂಬ ಪ್ಯಾಷನ್ ಇರುತ್ತೆ. ಆ ಕಾಲಕ್ಕೆ ಇಲ್ಲ ಯಾರೋ ಒಬ್ಬನ್ನ ನನ್ನ ಹೀರೋ ಅಂತ ಲೇಖಕನೇ ಅಂದ್ಕೊಂಡ್ಬಿಟ್ಟು ಹೃದಯಕ್ಕೆ ಭಾಳ ಹತ್ರ ಇಟ್ಕೊಂಡು ಅವ್ನಿಗೆ ತಪ್ಪೇ ಮಾಡಲ್ಲ, ಅವ್ನಿಗೇನು ಬೇರೆ ಫ್ಲಾಸ್ ಇಲ್ಲ, ಈ ಥರ ಎಲ್ಲ ತುಂಬ ಇದೆ ನಮ್ಮಲ್ಲಿ. ಅದು ಮಾಡದೆ ಕಥಾನಕದ ಮೇಲೆ, ವಸ್ತು ಮೇಲೆ ಇನ್ನೂ ಫೋಕಸ್ ಮಾಡಿದಿದ್ರೆ ಚೆನ್ನಾಗಿ ಬರ್ತಾ ಇತ್ತು ಅಂತ ಈ ಕೆಲಸ ಮಾಡಿದ್ದಾರೆ ಭೈರಪ್ಪನವರು. ಸಾರ್ಥದಲ್ಲಿ ಚೆನ್ನಾಗಿ ಆವರಣದಲ್ಲೂ ಮಾಡಿದ್ದಾರೆ. ಕಾದಂಬರಿ ಒಳಗೆ ಕಾದಂಬರಿ ಬರುತ್ತಲ್ಲ, ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಆವರಣ ಅದೊಂದೇ ಕೃತಿ ಕನ್ನಡದಲ್ಲಿ ನಿಜವಾಗ್ಲೂ ಒಂದು ಆಗಿನ ಕಾಲದ ಸತ್ಯಕಥನ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬಹಳ ಪರಿಣಾಮಕಾರಿಯಾಗಿ ತಂದಿದ್ದಾರೆ. ಯಾಕಂದ್ರೆ ಅವರು ಇತಿಹಾಸನೆಲ್ಲ ಓದಿ ಆ ಪುಸ್ತಕಗಳನ್ನು ಅಲ್ಲೇ ಕೊಟ್ಟು ನಾನೇನು ಕಪೋಲ ಕಲ್ಪಿತ ಮಾಡ್ತಾ ಇಲ್ಲ ನೋಡ್ಕೊಳ್ಳಿಪ್ಪ ಅಂತೆಲ್ಲ ಹೇಳಿ ಅವರನ್ನು ಅದು ಮೊದಲನೇ ಮಾಡಿದ್ದಾರೆ. ಇನ್ನೂ ಒಂದು ನೀವು ಗಮನಿಸಬೇಕು, ಐತಿಹಾಸಿಕ ಕಾದಂಬರಿಗಳಲ್ಲಿ ನಮ್ಮಲ್ಲಿ ಈಗ ವಿಜಯನಗರದ ಬಗ್ಗೆ, ನಮ್ಮ ದುರ್ಗದ ನಾಯಕರ ಬಗ್ಗೆ, ಇವ್ರ ಬಗ್ಗೆ ಎಲ್ಲ ಬರೀತಾರೆ. ಆದ್ರೆ ಹಿಂದೂ ಮುಸ್ಲಿಂಗೆ ನಡೀತಾ ಇದ್ದಂತಹ ಘನಘೋರ ಯುದ್ಧಗಳಿದೆಯಲ್ಲ, ಇದ್ರ ಬಗ್ಗೆ ಬರ್ದವ್ರು ಯಾರು ಇಲ್ಲ ಹೆಚ್ಚಿಗೆ. ಆ ದೃಷ್ಟಿಯಿಂದ ನೋಡಿದ್ರು ಕೂಡ ಆವರಣ ಅನ್ನೋದು ಏನು ಒಂದು ಪರಿಣಾಮ ಆಯ್ತು, ದುಷ್ಪರಿಣಾಮ, ಅದನ್ನ ಹೇಳುವಂತ ಏಕೈಕ ಕೃತಿ ನಾನು ನೋಡಿದ ಹಾಗೆ ಅಲ್ವೇ? ಇನ್ಯಾವುದೂ ಇಲ್ಲ. ಈಗ ನಾವು ಹಿಂದೆ ರಸಾಕರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಅದು ಏನೇನು ಎಂತೆಂಥ ನಾಶ ವಿನಾಶಗಳಾಯ್ತು ಅದ್ರ ಬಗ್ಗೆ ಯಾರು ಕಾದಂಬರಿ ಇರಲಿ ಇತಿಹಾಸನೂ ಕೂಡ ಸರಿಯಾಗಿ ಬರೆದಿಟ್ಟಿಲ್ಲ. ಆನುಷಂಗಿಕವಾಗಿ ಬರುತ್ತೆ. ದುರ್ಗಾಸ್ತಮಾನದಲ್ಲಿ ಅವನು ಹೈದರ್ ಅಲಿ ಕೊನೆ ಯುದ್ಧ ಮಾಡ್ತಾನಲ್ಲ, ಅಲ್ಲಿ ಆನುಷಂಗಿಕವಾಗಿ ಬರುತ್ತೆ ಇವೆಲ್ಲ. ಇದರಲ್ಲೂ ಬರುತ್ತಲ್ಲ, ಯಾವುದದು ತರಾಸುದೇನೆ ಹಂಸಗೀತೆ ಕೊನೆಯಲ್ಲಿ ಬರುತ್ತಲ್ಲ, ಅವನು ನಾಲಿಗೆ ಕತ್ತರಿಸ್ಕೊಳ್ತಾನಲ್ಲ ವೆಂಕಟ ಸುಬ್ಬಯ್ಯ, ನಿಂದು ಜನಾನ ಅದಕ್ಕೋಸ್ಕರ ನನ್ನ ಸರಸ್ವತಿನ ನಾನು ಕುಳಿಸೋದಿಲ್ಲ ಅಂತೇಳಿ ನಾಲ್ಗೆ ಕತ್ತರಿಸ್ಕೊಳ್ತಾನೆ. ಅದು ಅವೆಲ್ಲ ಬಂದಿದೆ ಹಾಗೆ ಹೀಗೆ ಸ್ವಲ್ಪ. ಆದರೆ ಒಂದು ಕಥಾನಕ ತಗೊಂಡು ಒಟ್ಟು ಅದು ಏಕ ವ್ಯಕ್ತಿದಾಗತ್ತೆ. ಒಬ್ಬ ಕಲಾವಿದನ ರೆಸ್ಪಾನ್ಸ್ ರಿಯಾಕ್ಷನ್ ಅಂತ ಒಟ್ಟು ಸಮಾಜಕ್ಕೆ ಏನಾಯ್ತು, ಅದು ಯಾವ್ಯಾವ ಥರದಲ್ಲಿ ಅಲ್ಲಾಡಿಸ್ಬಿಡ್ತು ಅನ್ನೋದನ್ನ ಆವರಣದಲ್ಲಿ ಮಾತ್ರ ಬಂದಿರೋದು ಅಂತ ನಾನು ಅಲ್ಲಾಡಿಸಿದಂಥ ನಂತರದ ಪರಿಣಾಮ ಎಲ್ಲ ಆಯಾಮಗಳೆಲ್ಲ ಬರುತ್ತೆ ಇದರಲ್ಲಿ. ದೂತವಾಕ್ಯ ಅಲ್ಲೆಲ್ಲ ಮುಖ್ಯವಾಗಿ ನಮ್ಮ ಸಮಾಜ, ಹಿಂದೂ ಸಮಾಜಕ್ಕೆ ಬಂದಂತಹ ಭಾವನೆಗಳು ಏನೇನು ಅಂತ ಇಲ್ಲೆಲ್ಲ ಬರ್ತಾ ಹೋಗುತ್ತೆ. ನಿಮಗೆ ಬೇರೆ ಬೇರೆ ಜಾಗ್ರಫಿನಲ್ಲಿ ಆ ಪಲ್ಲಟಗಳಾಗಲಿ, ಒಂದು ಪ್ರಕ್ಷುಬ್ಧ ಕಾಲ, ಜೊತೆಗೆ ಇಟ್ ವಾಸ್ ನಾಟ್ ಅ ಟೈಮ್ ಆಫ್ ಪೀಸ್. ಅಂದರೆ ಒಬ್ಬ ರಾಜನಿಗೆ ಅಥವಾ ಮಾಂಡಲಿಕ ಯಾರೇ ಇರ್ಬೋದು, ಜಾಗೀರದಾರ ಯಾರೇ ಇರ್ಬೋದು, ಇವರೆಲ್ಲ ಒಂದು ಬೇಸಿಕಲಿ ಅದೊಂದು ಲೌಲ್ಯ ಮತ್ತು ಒಂದು ಹೊಟ್ಟೆ ಬಾಕತನ ಅಂತಾರಲ್ಲ,
ಬರೀ ಬಾಚ್ಕೊಂಡು ಮಜಾ ಮಾಡೋದು ಅಂತ ಎಲ್ಲ ಬಂದ್ಬಿಡುತ್ತೆ ಅದರಲ್ಲಿ. ವಿಷಯಲಾಂಪಟ್ಯ. ಹಾಂ, ಸೊ ಅದನ್ನೇ ಇಟ್ಕೊಂಡು ಅದನ್ನು ನಿರಂತರವಾಗಿ ಸಾಯೋ ತನಕ ಎಂಜಾಯ್ ಮಾಡಬೇಕು ಅಂತಂದರೆ ಜನಗಳನ್ನು ಸುಲಿದೇ ನೀವು ಮಾಡೋಕ್ಕಾಗತ್ತೆ. ಅದನ್ನು ಬೇರೆ ದಾರಿ ಇಲ್ಲ. ಆ ಸುಲಿಗೆ ವಿವರಗಳೆಲ್ಲ ಬಂದಿದೆ ನಿಮಗೆ ಅಲ್ಲಿ ಸೂರತ್ತಲ್ಲಿಲ್ಲ. ಜೊತೆಗೆ ಎಷ್ಟಂತ ಸುಲಿಸ್ಕೊಳ್ತಾರೆ ಜನಗಳು. ಒಂದಲ್ಲ ಒಂದು ದಿನ ದಂಗೆ ಹೇಳ್ತಾರೆ. ಆದರೆ ನೀನು ವಿಷಯಲಾಂಪಟ್ಯದಲ್ಲೇ ನೀನು ಎಲ್ಲ ಶಕ್ತಿ ಎಲ್ಲ ಹ್ರಾಸ ಮಾಡ್ಕೊಂಡಿರ್ತೀಯಲ್ಲ, ಅವಾಗ ವೀಕ್ ಆಗೋಗಿರ್ತೀಯ. ಸೊ ಇಂಥ ರಾಜ, ಇಂಥ ನವಾಬ, ಇಂಥ ದೊರೆ ಇದ್ದಾಗ ಅವನು ಹಿರಿಯಕ್ಕನ ಚಾಲಿ ಮನೆಗೆಲ್ಲ ಅಂತ ಇದೆ, ಮನೆ ಮಂದಿಗೆಲ್ಲ ಅಂತಿದೆಯಲ್ಲ ಗಾದೆ. ನಿಮಗೇನು ಬರುತ್ತೆ ಅಲ್ಲಿ? ಬರೀ ಒಂದು ದುಷ್ಟ ಸಂಸ್ಕೃತಿನೇ. ಲಂಚಕೋರತನ, ಸುಳ್ಳು, ಮೋಸ, ಸಂಚು, ಕೊಲೆ, ಇಂಥದ್ದೇ ತಾನೇ ಬರೋದು. ಸ್ತ್ರೀ ಚಾಪಲ್ಯ ಅವೆಲ್ಲ ಬರುತ್ತೆ. ಹಾಗಾಗಿ ಎಲ್ಲ ಕಡೆನೂ ನಿಮಗೆ ಬರೀ ಲಂಚಕೋರತನ ಬಂದಾಗ, ಇದು ಸೂರತ್ತಲ್ಲಿ ಒಂದು ಬರೋ ಪ್ರಸಂಗ ಹೇಳಿದ್ದೀನಿ. ಒಬ್ಬ ಯಕಶ್ಚಿತ್ ಕಳ್ಳ ಅವನು ಸೂರತ್ತಲ್ಲಿರೋ ಗವರ್ನರ್ನ ಪದೇ ಪದೇ ದಾಳಿ ಮಾಡಿ ಲೂಟಿ ಮಾಡಿ ಹೋಗಿ ಅವನಿಗೆ ಶಕ್ತಿ ಸಂಚಯ ಮಾಡ್ಕೊಳ್ತಾನೆ. ಅವನೇ ಒಂದು ಪುಟ್ಟ ಪಾಳೆಯ ಥರ ಮಾಡಿ ನಾನೇ ಇದಕ್ಕೆ ರಾಜ ಅಂತ ಡಿಕ್ಲೇರ್ ಮಾಡ್ತಾನೆ. ಅವನಿಗೇನು ಮಾಡೋಕ್ಕಾಗಲ್ಲ. ನೇರವಾಗಿ ಜಹಾಂಗೀರಿಗೆ ರಿಪೋರ್ಟ್ ಮಾಡ್ಕೋಬೇಕು ಈ ಗವರ್ನರ್ ಸೂರತ್ ಅವನು. ನಿರ್ವೀರ್ಯ ಅವನು, ಏನು ಮಾಡೋಕ್ಕಾಗಲ್ಲ. ಅದಕ್ಕೇನು ಮಾಡ್ತಾನೆ, ಅವ್ನು ಕಪ್ಪ ಕೊಡ್ತೀನಿ, ಅಣ್ಣ ಸೂರತ್ತಿಗೆ ನೀನು ಮತ್ತೆ ದಾಳಿ ಮಾಡಬೇಡ, ಇಷ್ಟು ತಗೋ ನಿನಗೆ ಅಂತ. ಸೊ ಇಂಥದ್ದೆಲ್ಲ ಬರುತ್ತೆ ಒಪ್ಪಂದ. ಅಂದರೆ ನಿನಗೆ ಅಥಾರಿಟಿನೇ ಇಲ್ಲ. ಅವನು ನೀನು ದಮನ ಮಾಡೋದು ಬಿಟ್ಟು ಅವನ ಜೊತೆ ನೀನು ರಾಜಿ ಮಾಡಿಕೊಂಡ್ರೆ, ಕಪ್ಪ ಕೊಟ್ಟರೆ. ಸೊ ಇದನ್ನೆಲ್ಲ ನಾವು ಇತಿಹಾಸದ ಚರಿತ್ರೆ ಪುಸ್ತಕ ನೋಡಿದ್ರೆ ಜಹಾಂಗೀರಿಗೆ ಇಷ್ಟು ದೊಡ್ಡ ಎಂಪೈರ್ ಇತ್ತು, ಇವೆಲ್ಲ ಅದು ಒಂದು. ಆಮೇಲೆ ಸಂಧಿಕಾಲ ಅಂತ ಹೇಳಿದ್ನಲ್ಲ, ಬಹಳ ಜನಕ್ಕೆ ಒಂದು ಏನಂತಾರೆ, ಓವರ್ಲುಕ್ ಅಂತಾರಲ್ಲ, ಮಾಡಿರೋಂಥ ಒಂದು ಇತಿಹಾಸದ ಅಂಶ ಮುಘಲರ ಸಾಮ್ರಾಜ್ಯದ ಬಗ್ಗೆ. ಆ ಇತಿಹಾಸ ತಗೊಂಡಾಗ ಜಹಾಂಗೀರು ಮುಂದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕ್ರಮಕ್ರಮವಾಗಿ ನಮ್ಮ ಇಡೀ ದೇಶನ ತನ್ನ ತೆಕ್ಕೆಗೆ ತಗೊಳುತ್ತಲ್ಲ, ಅದಕ್ಕೆ ಬೀಜಾಂಕುರ ಮಾಡಿದ್ದು ಇದೇ ಜಹಾಂಗೀರ್ ಕಾಲದಲ್ಲಿ. ಹೌದು. ಒಂದು ಕ್ರೇಟ್ ಬಿಯರ್ಗೆ ಫರ್ಮಾನ್ ಕೊಟ್ಬಿಟ್ಟು ಸೂರತ್ತಲ್ಲಿ ಫ್ಯಾಕ್ಟ್ರಿ ಹಾಕ್ಕೊಳ್ಳೋಕೆ ಪರ್ಮಿಷನ್ ಕೊಡ್ತಾನೆ ಜಹಾಂಗೀರು ಥಾಮಸ್ ರೋಗೆ. ಅಲ್ಲಿಂದ ಶುರುವಾಗುತ್ತೆ. ಸೊ ಇದು ಬೆಳ್ಕೊಂಡು ಹೋಗುತ್ತೆ. ಹಾಗಾಗಿ ಸುಲ್ತಾನನ ಮಟ್ಟದಲ್ಲಿದ್ದಂತ ಒಂದು ಚಾಪಲ್ಯ ಅದು ಹೇಗೆ ಕ್ರಮಕ್ರಮವಾಗಿ ಎಲ್ಲ ಕಡೆ ಅಲ್ಲಿಂದ ಶುರುವಾಗಿದ್ದು. ನಿಮಗೆ ಔರಂಗಜೇಬ್ ಬರದೇ ಹೋಗಿದ್ದಿದ್ರೆ ಶಾಜಹಾನ್ ಕಾಲಕ್ಕೆ ಮುಗಿದೋಗ್ತಾ ಇತ್ತು ಮುಘಲ್. ಸೊ ಅದಕ್ಕೆಲ್ಲ ದಾರಿ ಮಾಡಿಕೊಟ್ಟವನು ಇವನು ಜಹಾಂಗೀರ್. ಅದು ಅರಮನೆ ಮಸ್ಲತ್ತುಗಳು ಇವೆಲ್ಲ ಬಂದಿದೆ, ಅದೆಲ್ಲ ತುಂಬ ಬಂದಿದೆ. ಅದೇ ಜೀವಾಳ ಇದರಲ್ಲಿ. ಎಲ್ಲರೂ ಒಬ್ಬರ ಮೇಲೊಬ್ರು. ಈಗ ನಾವು ಈ ದುರಂಧರ್ ಚಿತ್ರದಲ್ಲಿ ನೋಡಿದ್ವಲ್ಲ, ಒಬ್ಬರ ಮೇಲೊಬ್ರು ಕತ್ತಿ ಮಸೀತಾ ಇರೋದು. ಇದು ಎಲ್ಲ ರಾಜಕೀಯ ಸನ್ನಿವೇಶಗಳಲ್ಲೂ ಇದೆ ನಡೆಯುತ್ತೆ ಅಂತ ಕಾಣುತ್ತೆ. ಅಲ್ಲ, ಇಲ್ಲೂ ಅಷ್ಟೇ, ಅಲ್ಲೂ ಅಷ್ಟೇ, ಎಲ್ಲ ಕಡೆನೂ ಅಷ್ಟೇ. ಒಬ್ರು ಇದು ನಿಜವಾಗ್ಲೂ ಒಂದು ವಿನೂತನವಾದಂಥ ಕಥಾನಕ ಅಂತ. ಯಾಕೆ ಅಂತ ಹೇಳಿದ್ರೆ, ಈ ಇತಿಹಾಸ ಕಥನವನ್ನು ನಾವು ಓದುವಾಗ ಪುಸ್ತಕಗಳಲ್ಲಿ ಅದು ಮೇಲಿಂದ ಕೆಳಗಿನವರೆಗೂ ಒಂದೇ ರೀತಿಯಲ್ಲಿ ಒಂದು ವ್ಯಕ್ತಿಯನ್ನು ಅವ್ರು ಹೇಳಿದ್ರಲ್ಲ ಸಂದೀಪ್, ಆ ಥರ ಒಂದು ವ್ಯಕ್ತಿಯನ್ನು ಕೇಂದ್ರೀಕರಿಸಿಕೊಂಡು ಅದರ ಸುತ್ತ ಹೆಣೆಯುವಂಥದ್ದಾಗತ್ತೆ. ಇಲ್ಲಿ ಆ ಥರ ಇಲ್ಲದೆ ಸಾಕ್ಷಾತ್ತಾಗಿ ಏನು ಪರಿಸರದಲ್ಲಿ ಇತ್ತು ಅದನ್ನು ಆಯಾಯ ಪಾತ್ರಗಳಿಗೆ ಎಷ್ಟೆಷ್ಟೋ ಔಚಿತ್ಯ ಕೊಡಬೇಕು, ಎಷ್ಟೆಷ್ಟು ಲೆಂತ್ ಆಫ್ ಡಿಸ್ಕ್ರಿಪ್ಷನ್ ಆಗಲಿ, ಅವರ ಕ್ಯಾರೆಕ್ಟರೈಸೇಷನ್ಗೆ, ಅವರ ಚಿತ್ರಣಕ್ಕೆ ಕೊಡಬೇಕು, ಅದನ್ನೆಲ್ಲ ಸೂಕ್ತವಾಗಿ ಹೊಂದಿಸಿ ಬರೆದಿರೋವಂಥ ಒಂದು ಒಳ್ಳೆ ಕಥೆ ಅಂತ ಅನ್ನಿಸ್ತು ನನಗೆ. ಯಾಕೆ ಅಂತ ಹೇಳಿದ್ರೆ, ಅವರು ಇತಿಹಾಸನ ಚೆನ್ನಾಗಿ ಓದಿರೋದ್ರಿಂದ ಒಂದು ವಿಶಿಷ್ಟವಾದಂಥ ಸಂದರ್ಭದಲ್ಲಿ ಏನು ವಿವರಗಳು ದೊರಕುತ್ತೆ ಅದನ್ನು ಇಟ್ಕೊಂಡು ಒಂದು ಸಹಜವಾದಂಥ ರೀತಿಯಲ್ಲಿ ಇದು ಕತೆ ಡೆವಲಪ್ ಆಗಿರೋದ್ರಿಂದ ಇದು ಓದೋದಕ್ಕೂ ಚೆನ್ನಾಗಿದೆ. ನಾನು ವೀಕ್ಷಕರಿಗೆ ಹೇಳೋದೇನು ಅಂದರೆ, ದೂತವಾಕ್ಯನ ಓದಿ ಅಂತ. ಸಂದೀಪ್ ಬಾಲಕೃಷ್ಣ ಅವರ ಮೊದಲನೇ ಕಾದಂಬರಿ ಇದು. ಹಾಗಾಗಿ ಅದು ಕೂಡ ಒಂದು ವಿಶೇಷ ನೀವು ಓದೋದಕ್ಕೆ ಕಾರಣ ಇದೆ. ಅವರ ಬೇರೆ ಧರ್ಮ ಡಿಸ್ಪ್ಯಾಚಲ್ಲಿ ಇತ್ಯಾದಿಗಳಲ್ಲಿ ಅನೇಕ ವಿಚಾರಗಳನ್ನು ನೀವು ಓದೇ ಇರ್ತೀರ. ಇಡೀ ಕಥೆಯಲ್ಲಿ ಬರುವಂಥ ಇನ್ನೊಂದು ಮುಖ್ಯ ಎಳೆ ಏನು ಅಂತಂದರೆ, ಯಾವುದೋ ಒಂದು ಅಜ್ಞಾತವಾದಂತಹ ಒಂದು ಪುಟ್ಟ ಪಾಳೆಪಟ್ಟು
ಆ ಪಾಳೆಪಟ್ಟು ಮುಘಲ್ ಸಾಮ್ರಾಜ್ಯಕ್ಕೆ ಸೇರಿದೆ ಅಂತ ಆ ಮುಘಲ್ ದೊರೆಗೆ ಗೊತ್ತಿರೋದಿಲ್ಲ. ಸೊ ಅದು ಒಂದು ಎಳೆ. ಆಮೇಲೆ ಅದಕ್ಕೆ ಕುತ್ತು ಬಂದಾಗ ಹೇಗೆ ತನ್ನನ್ನು ತಾನು ಅದು ರಕ್ಷಿಸ್ಕೊಳ್ಳುತ್ತೆ ಅಂತ ಅನ್ನೋದು ಒಂದು ಮುಖ್ಯವಾದ ಎಳೆ. ಇನ್ಫ್ಯಾಕ್ಟ್ ಅದರ ಸುತ್ತೂ ಈ ಕಾದಂಬರಿ ಹೆಣೆದಿರೋದು. ಅಲ್ಲಿ ಆ ಕಾಲದಲ್ಲಿ ಅಂಥ ದುರ್ಬರ ಪರಿಸ್ಥಿತಿ ಅಂದರೆ ಭಾರತ ದೇಶದ ಎಸ್ಪೆಷಲಿ ಉತ್ತರ ಮತ್ತು ಮಧ್ಯ ಭಾರತದ ಅಷ್ಟೂ ಭಾಗ ಮುಘಲರ ಕೈ ಕೆಳಗೆ ಇತ್ತಲ್ಲ. ಅಂಥ ಪರಿಸ್ಥಿತಿಲೂ ಕೂಡ ಒಂದು ಚೂರು ಎದೆಗುಂದದೆ ತಮ್ಮ ಸ್ವಾತಂತ್ರ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ತು ಈ ಪುಟ್ಟ ಹಿಂದೂ ಪಾಳೆಪಟ್ಟು ಅನ್ನೋದು ಒಂದು ಮುಖ್ಯವಾದ ಎಳೆ ಈ ಪುಸ್ತಕದಲ್ಲಿ. ಅದನ್ನು ಗಮನಿಸ್ಬೋದು. ಮತ್ತು ಅಂಥ ಅನೇಕ ಪುಟ್ಟ ಪುಟ್ಟ ಪಾಳೆಪಟ್ಟುಗಳು ಅಂದರೆ ಎಷ್ಟು ಹೆಚ್ಚು ಪಾಳೆಪಟ್ಟು ಅಂತಂದರೆ ಈ ಚಿತ್ರದುರ್ಗನೋ ಇಕ್ಕೇರಿ ನಾಯಕರೋ ಇವರೆಲ್ಲ ಇದ್ರಲ್ಲ, ಅಷ್ಟಲ್ಲ. ಅದು ಆ್ಯಕ್ಚುಲಿ ಒಂದು ಚಿಕ್ಕ ಕಿಂಗ್ಡಮ್ ಅಂತಲೇ ಹೇಳ್ಬೋದು ಇವೆಲ್ಲ. ಪಾಳೆಪಟ್ಟು ಅಂತಂದರೆ ಒಂದು 50 ಹಳ್ಳಿ, 20 ಹಳ್ಳಿ, ಇಷ್ಟು ಚಿಕ್ಕದು. ಇಂಥದ್ದು ನೂರಾರು ಸಂಖ್ಯೆಯಲ್ಲಿ ಅಜ್ಞಾತವಾಗಿ ಕಾಡಲ್ಲೋ ಬೆಟ್ಟದಲ್ಲೋ ಎಲ್ಲೆಲ್ಲೆಲ್ಲೋ ಉಳ್ಕೊಂಡಿದ್ದಂಥ ಹಿಂದೂ ಪಾಳೆಪಟ್ಟುಗಳು ಸಾಕಷ್ಟಿತ್ತು ಆ ಕಾಲದಲ್ಲಿ. ಸ್ವತಂತ್ರ ಪಾಳೆಪಟ್ಟುಗಳು, ಹೊರಗಿನವ್ರು ಯಾರ ಕಣ್ಗೂ ಬೀಳ್ತಾ ಇರಲಿ ಅವರು. ಸೊ ಇದು ಕೂಡ ನನಗೆ ಅವನು ಪೆಲಾಸರ್ಟ್ ಅಂತ ಹೇಳಿದ್ನಲ್ಲ, ಡಚ್ ಪ್ರವಾಸಿ, ಆ ಕಥನದಲ್ಲಿ ಸಿಕ್ತು ನನಗೆ. ಅದರ ಮೂಲಕ್ಕೆ ಹುಡ್ಕೊಂಡು ಹೋದರೆ ಸಾಕಷ್ಟು ಇನ್ಫಾರ್ಮೇಷನ್ ನನಗೆ ಸಿಕ್ಕಿದೆ. ಇಂಥದ್ದೊಂದು ಲಿಸ್ಟೇ ಮಾಡಿದ್ರೆ ಒಂದು ಕ್ಯಾಟ್ಲಾಗ್ ಥರನೇ ಮಾಡ್ಬೋದು ಈ ಪುಟ್ಟ ಹಿಂದೂ ಪಾಳೆಪಟ್ಟುಗಳು. ಸೊ ಇವೆಲ್ಲ ನೋಡಿದಾಗ ಅದು ಹೌದಾ ಅಂತ. ಆದರೆ ನೀವು ಆ್ಯಸ್ ಅ ಕಾದಂಬರಿಕಾರನಾಗಿ ಇದನ್ನು ಕ್ರಿಯೇಟಿವ್ ಆಗಿ ಹೇಗೆ ತರ್ತೀರಾ ಅನ್ನೋದು. ಸೊ ಅದನ್ನೆಲ್ಲ ಸಾಕಷ್ಟು ಸರ್ಕಸ್ ಮಾಡಬೇಕಾಯ್ತು. ಬಟ್ ಇದು ಗೊತ್ತಿಲ್ಲದೆ ಇರೋದು. ಅಂದರೆ ಅಷ್ಟು ದೊಡ್ಡ ಬೃಹತ್ ಮುಘಲ್ ಅಂತ ಮಾಡ್ತಿರ್ತಾರಲ್ಲ, ಇದೆಲ್ಲ ಇತ್ತು. ಇನ್ಫ್ಯಾಕ್ಟ್ ಅಫ್ಘಾನಿಸ್ತಾನಲ್ಲಿ ಕೂಡ ಅದು ಇವತ್ತಿಗೂ ಕೂಡ ಪರ್ವತ ಬೆಟ್ಟಗಳ ನಾಡೆ. ಅದು ಏನಿಲ್ಲ ಅಲ್ಲಿ, ದರಿದ್ರ ದೇಶ ಅಂತಲೇ ಲಿಟ್ರಲಿ ವೆರಿ ಟಫ್ ಟೆರೈನ್. ಅಲ್ಲೂ ಕೂಡ ಇಂಥ ಅನೇಕ ಹಿಂದೂ ಪಾಳೆಪಟ್ಟುಗಳು ತಮ್ಮ ಹಳೇ ಸಂಪ್ರದಾಯನ ನಡೆಸ್ಕೊಂಡು ಗುಡಿ ಗೋಪುರ ಉತ್ಸವಗಳೆಲ್ಲ ಮಾಡ್ತಾ ಇದ್ದದ್ದು ಜಹಾಂಗೀರ್ ಕಾಲದ ತನಕನೂ ಇತ್ತು, ಔರಂಗಜೇಬ್ ಕಾಲದಲ್ಲಿ ಇತ್ತು. ಅದರ ಅರಿವಿನ ಸುಳಿವು ಕೂಡ ಇಂಥವ್ರಿಗಿರಲಿ, ಮುಘಲ್ ದೊರೆಗಳಿಗಿರಲಿಲ್ಲ. ಅಂದರೆ ಅವರು ಅವರ ಭ್ರಮಾಲೋಕದಲ್ಲಿ ಎಲ್ಲ ನಾವು ಆಳ್ತಾ ಇದ್ದೀವಿ, ನಾವೇ ಸುಲ್ತಾನರು ಅಂತ ಅನ್ಕೊಂಡಿದ್ರು. ಆದರೆ ಒಳಗಡೆ ಇಂಥ ಸ್ವತಂತ್ರ ಪಾಳೆಪಟ್ಟುಗಳು ಸಾಕಷ್ಟು ಇದ್ವು. ಸೊ ಅದನ್ನೆಲ್ಲ ತರಬೇಕು. ನೋಡೋಣ ಅದು ಹೆಂಗೆ ಬಂದಿದೆ ಅಂತ ಓದುಗರೆ ಹೇಳಬೇಕು. ಭಾರತ ಅಂತ ತುಂಬಾ ವಿಶಾಲವಾದ ಪ್ರದೇಶದಲ್ಲಿ ಇರೋದಕ್ಕೆ ಸಾಧ್ಯ. ಅದು ಏನು ಬೆಟ್ಟಗುಡ್ಡಗಳು, ನದಿ ತೀರಗಳು, ಸಮುದ್ರಗಳು ಎಲ್ಲ ಇರುವಾಗ. ಹೌದು. ಆಮೇಲೆ ನಮ್ಮತನವನ್ನು ಯಾವ ರೀತಿ ನಮ್ಮ ಸಮಾಜ, ನಮ್ಮ ಸಂಪ್ರದಾಯಗಳು, ನಮ್ಮ ಆಚಾರಗಳನ್ನೆಲ್ಲ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದಕ್ಕೂ ಈ ನವಕೃಷ್ಣ ಅದು ಒಂದು ಅರ್ಥದಲ್ಲಿ ಪ್ರತೀಕ ಆಗ್ತಾರೆ. ಹೌದು ಹೌದು, ಅದು ಬಹಳ ಚೆನ್ನಾಗಿ ಬಂದಿದೆ. ಹೌದು. ಮುಖ್ಯವಾಗಿ ಇನ್ನೊಂದು ಅಂತಂದ್ರೆ ಅಲ್ಲಿ ಆಟವಿಕರೆಲ್ಲ ಬರ್ತಾರಲ್ಲ, ಅದೇನು ಕಾನ್ಶಿಯಸ್ ಆಗಿ ಏನು ಬಂದಿಲ್ಲ, ಹಾಗೆ ಅದು ಹೊಳಿತು. ಕಾಡ ಜನರು, ಯೋಧರು. ಆ ಮೂಲಕ ಒಂದು ಹೇಳಬೇಕು ಅಂತಂದರೆ ಈ ಕಾಲಕ್ಕೆ ತಗೊಂಡ್ರೆ ಈ ಲೆಫ್ಟಿಸ್ಟರು ಇವರು ಅವರನ್ನು ಆದಿವಾಸಿ ಅಂತ, ವಸ್ತುತಃ ಈ ಆದಿವಾಸಿ ಅನ್ನೋ ಪದಕ್ಕೆ ಯಾವ ನಿಷ್ಕರ್ಷೆ ಮಾಡುವಂತಹ ಅರ್ಥ ಕೂಡ ಇಲ್ಲ. ಅವ್ರ ತಲೆ ಕೆಡಿಸಿ ಅವರು ಮಾವೋಯಿಸ್ಟ್ ಆಗಿ ಟೆರರಿಸ್ಟ್ ಆಗಿ ಪರಿವರ್ತನೆ ಮಾಡಿದ್ರಲ್ಲ, ಇವರೆಲ್ಲ ನಮ್ಮ ಸನಾತನ ಪರಂಪರೆಗೆ ಗಟ್ಟಿಯಾಗಿ ಅಂಟ್ಕೊಂಡಿದ್ದಂಥವ್ರು ಸಾವಿರಾರು ವರ್ಷಗಳಿಂದ. ಹಿಂದೂ ಟ್ರೈಬ್ಸ್ ಆಫ್ ಇಂಡಿಯಾ ಅಂತ ಸಾಲೇತುರವರು ತುಂಬ ಅದ್ಭುತವಾಗಿರೋ ಬುಕ್ ಬರೆದಿದ್ದಾರೆ. ಇವನ್ನೆಲ್ಲ ತರಬೇಕು ಅಂತ ಒಂದು ಅರ್ಥದಲ್ಲಿ ತಗೊಂಡು ಬಂತು ಇವೆಲ್ಲ. ಅದು ಹಾಗೆ ಬಂತು, ನಾನೇ ಕಾನ್ಷಿಯಸ್ ಆಗಿ ಮಾಡಲಿಲ್ಲ, ಇನ್ನು ಯಾವ ಪ್ಲ್ಯಾನಿಂಗೂ ಇರಲಿಲ್ಲ. ಕತೆ ಬಂತು, ಒಂದರಿಂದ ಒಂದು ಹೆಣ್ಕೊಂಡು ಹೋಯ್ತು, ಆ ರೀತಿ ಬಂತು ಅಂತಾರೆ. ಅದು ನೀವು ಇತಿಹಾಸ ವಿದ್ಯಾರ್ಥಿಯಾಗಿ ಈ ವಿವರಗಳನ್ನು, ಅಂದರೆ ಸಾಮಾನ್ಯವಾಗಿ ಕಣ್ಣು ಕಾಣಿಸ್ತಾ ಇರೋವಂಥ ವಿವರಗಳನ್ನೆಲ್ಲ ಗಮನಿಸಿರೋದ್ರಿಂದ
ಮತ್ತು ಅದು ತುಂಬ ಮುಖ್ಯ. ಇವಾಗ ನೀವು ಹೇಳಿದ್ದು ಬಹಳ ಮುಖ್ಯವಾದಂಥ ಅಂಶ. ಯಾರನ್ನ ಹಿಡ್ಕೊಂಡು ಈ ಮಿಷನರಿಗಳು ಇವರೆಲ್ಲ ನಮ್ಮವರು, ಅವ್ರ ಹಿಂದೂಗಳಲ್ಲ ಇವ್ರ ಹಿಂದೂಗಳಲ್ಲ ಅಂತ ಮಾಡ್ತಾರೆ. ಅಂಥವ್ರು ಆ್ಯಕ್ಚುಲಿ ಹಿಂದೂಗಳಾಗೆ ಇದ್ದವರು ಪಾಪ. ಎಷ್ಟೋ ಮುಗ್ಧವಾಗಿ ಅವ್ರ ಪಾಡ್ಗೆ ಅವ್ರು ಇದ್ದವರು. ಸುಮ್ಮನೆ ತಲೆ ಅದನ್ನ ನೀವು ಮಾಡಿರೋದು ಬಹಳ ಚೆನ್ನಾಗಿದೆ. ಈ ಆಟವಿಕರ ಬಗ್ಗೆ ಚೆಂಚುಗಳು ಅಂತ ಕರೀತಾರಲ್ಲ ಆಂಧ್ರದಲ್ಲಿ, ನಮ್ಮ ನೋರಿ ನರಸಿಂಹಶಾಸ್ತ್ರಿ ಅವರು ಅದ್ಭುತವಾಗಿ ಬರೆದಿದ್ದಾರೆ ಅವ್ರ ಬಗ್ಗೆ. ಆ ಚೆಂಚುಗಳ ಒಂದು ಧರ್ಮಶ್ರದ್ಧೆ, ಅವರ ದೈವ ಭೀತಿ, ದೈವ ಪ್ರಜ್ಞೆ, ಇದನ್ನೆಲ್ಲ ಸುಮಾರು ಒಂದು 15-20 ಪೇಜಲ್ಲಿ ಅಮೋಘವಾಗಿ ನಮ್ಮ ಕಣ್ಮುಂದೆ ಬರಬೇಕು ಆ ರೀತಿ ಬರೆದಿದ್ದಾರೆ ಮಲ್ಲಾರೆಡ್ಡಿ ಕಾದಂಬರಿಲಿ. ಅಷ್ಟು ಚೆನ್ನಾಗಿದೆ ಅದು. ಸೊ ಅವೆಲ್ಲ ಓದಿ ಆಮೇಲೆ ಈ ದುರ್ತರು ಲೆಫ್ಟ್ ಅವರು ಮಾಡ್ತಾ ಇದ್ದಿದ್ದಕ್ಕೂ ಇದನ್ನೆಲ್ಲ ನೋಡಿದ್ರೆ ಇದೇ ಕಾರಣಕ್ಕೆ ಲೆಫ್ಟ್ ಅವರು ಇತಿಹಾಸ ಅಕಾಡೆಮಿಕ್ಸ್ನ ಇಟ್ಕೊಂಡ್ರು, ತಮ್ಮ ಕೈಯಲ್ಲಿ ಇಟ್ಕೊಂಡ್ರು. ಇದನ್ನೆಲ್ಲ ಪೂರ್ತಿ ನಿರ್ನಾಮ ಮಾಡಬೇಕು ಅಂತ. ಸೊ ಈ ಥರ ಇದನ್ನು ನೋಡಿದ್ರೆ ಈ ಕಾಲಕ್ಕೂ ಆ ಕಾಲದಲ್ಲಿ ಇದ್ದಿದ್ದ ಸಮಾಜ ಪರಿಸ್ಥಿತಿ ಇದಕ್ಕೆಲ್ಲ ನೀವು ಕನೆಕ್ಷನ್ಸ್ ಹುಡುಕ್ಬೋದು. ನನ್ನ ಪುಸ್ತಕದ ಬಗ್ಗೆ ನಾನೇ ಇಷ್ಟೊಂದು ಹೇಳ್ಕೊಂಡಿಲ್ಲ ಯಾವತ್ತೂ. ಹೇಳಬೇಕು, ನೀವು ಬರ್ದಿರೋದು ನೀವೇ ಹೇಳಬೇಕು. ರೂಲ್ ಇಟ್ಕೊಂಡಿದ್ದೀನಿ ನಾನು. ಅಲ್ಲ, ಪ್ರಶಂಸೆ ಏನಲ್ಲ, ಪ್ರಶಂಸೆ ಅಲ್ಲ, ಬಟ್ ಅಲ್ಲ, ಇರೋ ವಿಚಾರ ಹೇಳ್ಬೋದು. ಆಮೇಲೆ ಜನರಿಗೆ ಒಂದು ಕುತೂಹಲ ಬೇಕಲ್ಲ, ಏನಕ್ಕೆ ಓದ್ಬೇಕು ಇದನ್ನ ಅಂತ. ನಾವು ಅದನ್ನೇ ಕುರಿತು ಮಾತಾಡುವಾಗ ನೀವು ಹೇಳಿದ್ರೇನೆ, ಈಗ ನಾನು ಮಿಸ್ಇಂಟರ್ಪ್ರಿಟ್ ಮಾಡ್ಬೋದು ಓದೋಗಳಾಗಿ. ನೀವು ನಿಮ್ಮ ಉದ್ದೇಶಗಳು, ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ ಅದರಲ್ಲಿ ಅಂತ. ಈಗ ನೀವೊಂದು ಮಾತು ಹೇಳಿದ್ರಿ, ಈ ಲೆಫ್ಟಿಸ್ಟ್ಗಳು ಇದನ್ನು ಇಟ್ಕೊಂಡ್ಬಿಟ್ರು ಇತಿಹಾಸನ ಅಂತ. ಆಯಿತು, ಇವರಿಗೆ ಯಾತಕ್ಕೆ ಈ ಇತಿಹಾಸನ ಹಾಳು ಮಾಡಬೇಕು ಅನ್ನೋ ಒಂದು ಘನೋದ್ದೇಶ? ಇತಿಹಾಸ ಇದ್ದರೆ ನಮ್ಮ ದ ಪ್ರೆಸೆಂಟ್ ಇಸ್ ಅ ಫಂಕ್ಷನ್ ಆಫ್ ಪಾಸ್ಟ್. ಆಯಿತು, ವರ್ತಮಾನ ಇತಿಹಾಸದ ಒಂದು ಮುಂದುವರಿಕೆ, ಹೌದು ಅಲ್ವಾ? ನಿಮ್ಗೆ ಇತಿಹಾಸನೇ ಹಾಳು ಮಾಡಿದ್ರೆ ನೀವು ಯಾರು ಅಂತಲೇ ನಿಮ್ಗೆ ಗೊತ್ತಾಗೋದಿಲ್ಲ. ಆವಾಗ ಮುಂದೆ ನೀವೆಲ್ಲ ಏನಾಗ್ತೀರಾ, ನೀವು ಯಾರು ಏನು ಅಂತ ಏನೋ ಹೇಳ್ತಾರಲ್ಲ, ಯು ಆರ್ ನಾಟ್ ಬಾರ್ನ್ ಇನ್ ಅ ವ್ಯಾಕ್ಯೂಮ್. ನೀವು ಯಾರು ಏನು ಅನ್ನೋದನ್ನೇ ಡಿಸ್ಟಾರ್ಟ್ ಮಾಡಿಬಿಟ್ಟು ನಿಮಗೆ ರೂಟ್ಲೆಸ್ ಮಾಡಿ, ಇದು ತ್ರಿಶಂಕು ಸ್ವರ್ಗವಾಸಿ ಅಂತ ಹೇಳೋ ಒಂದು ಟೆಂಪ್ಟ್ ಆಗ್ತಾ ಇದೆ. ಬಟ್ ಅದಕ್ಕಿಂತ ಯಾವ್ದಾರು ವರ್ಸ್ಟ್ ಇದ್ರೆ ಆ ಸ್ಥಿತಿಗೆ ನಿಮ್ಮನ್ನು ತರ್ತಾರೆ. ಆವಾಗ ಯು ವಿಲ್ ಬಿಕಮ್ ದೇರ್ ಪಪೆಟ್ಸ್. ಹಿಂಗೆ ತಾನೇ ಚೈನಾ ರೆವಲ್ಯೂಷನ್ ಆಗಿದ್ದು, ಹಿಂಗೆ ತಾನೇ USSR ಹುಟ್ಟಿದ್ದು. ಅದೇ ತುಂಬ ನನಗೆ ಆಶ್ಚರ್ಯವಾಗಿ ಕಾಣೋದೇನೆಂದರೆ, ಯಾರು ಈ ಘನೋದ್ದೇಶಗಳು ಇಟ್ಕೊಂಡೆ ಅವರು ಇಲ್ಲಿನವರೇ. ಅದು ಹೇಗೆ ಅವರಿಗೆ ಇಲ್ಲಿ ತನ ಈಗ ಭಾರತೀಯರಿಗೆ ಭಾರತೀಯತೆ ಹೊರಟೋಗುತ್ತೆ, ಅವರು ದೆ ಬಿಕಮ್ ಸ್ಟ್ರೇಂಜರ್ಸ್ ಟು ದೇರ್ ಓನ್ ಲ್ಯಾಂಡ್. ಆನಂದ್ ಕುಮಾರ್ ಸ್ವಾಮಿ ಹೇಳ್ತಾರಲ್ಲ, ಇಂಗ್ಲಿಷ್ ಎಜುಕೇಟೆಡ್ ಇಂಡಿಯನ್ ಈಸ್ ಅನ್ ಇಂಟೆಲೆಕ್ಚುಯಲ್ ಪ್ಯಾರಿಯಾ ಇನ್ ಈಸ್ ಓನ್ ಲ್ಯಾಂಡ್ ವಿತೌಟ್ ಅ ಪಾಸ್ಟ್ ಅಂಡ್ ಫ್ಯೂಚರ್ ಅಂತ. ನಿಜ. ಆಯಿತು, ಹೀಗೆ ಇವೆಲ್ಲ ಬರುತ್ತೆ, ನೋಡ್ಕೋಬಹುದು ಅದರಲ್ಲಿ. ಹೌದು, ನಿಜವಾಗ್ಲೂ ಅನೇಕ ದೃಷ್ಟಿಗಳಿಂದ, ಇವಾಗ ನೀವು ಹೇಳಿದ್ಮೇಲೆ ನಮ್ಮ ವೀಕ್ಷಕರಿಗೆಲ್ಲ ಗೊತ್ತಾಗೋದು, ಅನೇಕ ದೃಷ್ಟಿಗಳಿಂದ ಇದು ಓದಬೇಕಾಗಿರೋಂಥ ಕಾದಂಬರಿ ಅಂತ ನನಗನ್ನಿಸ್ತು. ನೀವು ಅದರ ಸೂಕ್ಷ್ಮತೆಗಳನ್ನು ಕೆಲವನ್ನೆಲ್ಲ ಹೇಳಿದ್ರಿ. ಆಮೇಲೆ ದೂತ ಅನ್ನೋದೇ ಒಂದು ಮೆಟಫರ್ ಆಗಿ ಇಟ್ಕೊಂಡಿದ್ದೀನಿ. ಅನೇಕ ಕಡೆ ಒಂದು ಬರುತ್ತೆ, ಅಲ್ಲಿ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ವಾಚ್ಯ ಮಾಡೋದು ಚೆನ್ನಾಗಿರಲ್ಲ. ಅನೇಕ ದೂತರು ಬರ್ತಾರೆ, ದೂತ ಅನ್ನೋದೇ ಒಂದು ಮೆಟಫರ್ ಅಲ್ಲಿ ಇರಬಹುದು. ಒಬ್ರಿಗೊಬ್ರಿಗೆ ದೂತರಾಗಿರ್ತಾರೆ, ಅವರು ಏನು ಕನ್ವೆ ಮಾಡ್ತಾರೆ ಏನು ಇದೆಲ್ಲ. ಹೌದು, ಅದಕ್ಕೆ ಆ ಹೆಸರಿನ ಬಗ್ಗೆನೇ ನೀವು ಹೇಳಬೇಕಾಗಿತ್ತು. ದೂತವಾಕ್ಯ ಅಂತ ಹೆಸರಿಟ್ಟಿದ್ದೀರಿ, ಅದು ನಮಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ. ನೀವಿನ್ನೂ ಅದನ್ನ ವಿಸ್ತರಿಸ್ಬೋದಾಗಿತ್ತು. ಅದೇನೋ ನಿಮಗೆ ಬಹಳ ನಿಮ್ಮ ಬಗ್ಗೆನೇ ಹೇಳ್ಕೊಳ್ಳೋದು ಸ್ವಲ್ಪ ರಿಸರ್ವ್ ಅಂತ ಅನ್ಕೋತೀರ. ಆಗಲಿ. ಒಟ್ಟಿನಲ್ಲಿ ದೂತವಾಕ್ಯದ ಬಗ್ಗೆ ನೀವು ಬಂದು ನಿಮ್ಮ ಪುಸ್ತಕದ ಬಗ್ಗೆನೇ ಇಷ್ಟು ವಿವರಗಳನ್ನು ಕೊಟ್ಟಿದ್ದಕ್ಕೆ, ಆ ವಿವರಗಳು ಅನ್ನೋಕ್ಕಿಂತ ಓದೋದಕ್ಕೆ ಒಂದು ಪ್ರೇರಣೆಯನ್ನು ಕೊಟ್ಟಿದ್ದೀರಾ. ತುಂಬ ಧನ್ಯವಾದ. ಎಲ್ಲೂ ಮಾತಾಡಿರಲಿಲ್ಲ ಇದ್ರ ಬಗ್ಗೆ, ಫಸ್ಟ್ ಟೈಮ್ ನೀವು ನಿಮ್ಮ ಚಾನೆಲಲ್ಲೇ ನಾವೇ ಮಾತಾಡ್ಸಿದ್ದು ಅಲ್ವೇ? ನೀವೇ. ನಾನು ಓದಿದ್ದೆ, ಇಡೀ ಶ್ರೇಯ ನಿಮಗೆ ಹೋಗುತ್ತೆ. ಅಯ್ಯೋ ಶ್ರೇಯಸ್, ನಾನು ಓದಿದ್ದೆ, ನನಗೆ ಇಷ್ಟ ಆಯಿತು. ಓಕೆ, ಈ ಥರ ಈ ನಗೆಟ್ಸ್ ಅಂತಾರಲ್ಲ, ಇದನ್ನ ತೆಗೆದು ಹೇಳಿದ್ರೆ ಆ ಕಾಲದಲ್ಲಿ ಇಟ್ಟು ನೋಡೋದಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಬ್ರಾಡಾಗಿ ಒಂದು ಹಿಸ್ಟಾರಿಕಲ್ ಪಿಕ್ಚರ್ ಬರೋದು ಒಂದು, ಬರೀ ಯುದ್ಧಗಳು ಅದು ಇದು. ಅಂದರೆ ಈ ಥರ ಸಣ್ಣ ಸಣ್ಣ ಪಾಳೆಪಟ್ಟಗಳು ಏನು ಮಾಡ್ತು ಆ ಕಾಲದಲ್ಲಿ, ಹೇಗೆ ಈಗ ನೀವು ಕೊನೆಯಲ್ಲಿ ಹೇಳಿದ್ರಲ್ಲ,
ತಮ್ಮ ಮಾನ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟು ಅದರ ಪಾಡ್ಗದು ಸೈಲೆಂಟಾಗಿತ್ತು ಅಂತ. ಇತ್ತು ಅಂತ. ಇಟ್ಸ್ ಸಮಥಿಂಗ್ ಟು ಬಿ ರೆಡ್, Proud of. ರೆಕಗ್ನೈಸ್ಡ್ ಅಂಡ್ ಅಪ್ರಿಷಿಯೇಟೆಡ್ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ಈ ಪುಸ್ತಕನ ಕುರಿತು ನೀವು ಮಾತಾಡಿ ಅಂತ ಹೇಳಿ. ಕಾದಂಬರಿಲಿ ಕೊನೆಗೆ ಬರುತ್ತಲ್ಲ ಅಲ್ಲಿ ಮುಕ್ತಿನಗರ ಅಂತ, ಅಲ್ಲಿ ಒಂದು ಫಲ ಏನಾಗತ್ತೆ ನೋಡಿದಿರ ಅದು? ಹೌದು, ಜ್ಞಾಪಕ ಇದೆಯಾ? ಅದು ಈ ಕಾಲಕ್ಕೂ ಒಂದು ಅರ್ಥದಲ್ಲಿ ಪ್ರಸ್ತುತ ಅಂತ. ಅಷ್ಟಕ್ಕಿಂತ ಹೆಚ್ಚೇನು ಹೇಳಲ್ಲ ನಾನು. ಹೇಗೆ ಮಾಡ್ಬೋದು ಅದನ್ನ ಅಂತ ಒಂದು ಹಿಂಟ್ ಇದೆ ಅಲ್ಲಿ. ಆದರೆ ನೀವು ಪುಸ್ತಕದಲ್ಲೇ ಹೇಳಿಬಿಟ್ಬಿಡ್ಬಾರ್ದು, ಬೇರೆ ವಲಯಗಳಿಗೂ ಅದನ್ನು ತಂದು ಸ್ವಲ್ಪ ಜನರಿಗೆ ಎಚ್ಚರಿಸ್ಬೇಕು. ಅದು ಓದುಗರ ಮೇಲೆ ಹೋಗೋದು, ಓದುಗರು ಇರಲಿ, ಮೇಲೆ ಹೋಗುತ್ತೆ. ಅಯ್ಯೋ ಎಷ್ಟು ಜನ ಓದ್ಬಿಡ್ತಾರೆ ಸಂದೀಪ್. ನೀವು ಹೇಳಬೇಕಾದ್ದನ್ನು ಬೇರೆ ಬೇರೆ ರೀತಿನಲ್ಲಿ ಹೇಳಿ ಜನರಿಗೆ ಮುಟ್ಟಿಸ್ಬೇಕು. ಓದುಗರು ಅಂದ್ಬಿಟ್ರೆ ಓದ್ಬೇಕಲ್ಲ. ಅಂದರೆ ಒಂದೇ ಊರಿನಲ್ಲಿರೋ ಸನಾತನ ಧರ್ಮೀಯರು ಅದಕ್ಕೆ ಅದರ ಒಂದು ಅಸ್ತಿತ್ವಕ್ಕಾಗಲಿ ಬೇರೆ ಬೇರೆ ಅಂಶಗಳಿಗಾಗಲಿ ಧಕ್ಕೆ ಬಂದರೆ, ಯಾವ ಹೊರಗಡೆಯಿಂದ ಧಕ್ಕೆ ಬಂದರೆ ಯಾವ ರೀತಿ ಪ್ರತಿರೋಧ ಮಾಡಿ ಶಾಶ್ವತವಾಗಿ ಅದನ್ನು ನಿರ್ನಾಮ ಮಾಡ್ಬೋದು ಅನ್ನೋ ಒಂದು ಸೂಚನೆ ಅಲ್ಲಿದೆ. ಅಷ್ಟು ಹೇಳ್ತೀನಿ. ಇವಾಗಲೂ ಇಂಥದ್ದೆಲ್ಲ ಗ್ರಹಿಸಬೇಕು ಅಂತ ಅನೇಕ ದೃಷ್ಟಿಗಳಿಂದ ಇದು ಬಹಳ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದು. ನೀವು ಹೇಳಿದ್ರಲ್ಲ, ಹಿಸ್ಟ್ರಿ ಏನು ಎಲ್ಲೋ ಕಳೆದೋಗಿದ್ದಲ್ಲ, ಈ ಪ್ರೆಸೆಂಟ್ ಅದರದೇ ಅದ ಕಂಟಿನ್ಯೂಯೇಷನ್, ಕೂಸು. ಅದರಿಂದ ಒಟ್ಟಿನಲ್ಲಿ ತುಂಬ ಉತ್ತಮವಾದಂಥ ಒಂದು ಸಂಭಾಷಣೆನ ನಡೆಸ್ಕೊಟ್ಟಿದ್ದೀರಿ ನೀವು ದೂತವಾಕ್ಯದ ಬಗ್ಗೆ. ತುಂಬ ಧನ್ಯವಾದಗಳು. ಧನ್ಯವಾದ ಕರೆದಿದ್ದಕ್ಕೆ. ದೂತವಾಕ್ಯ ಈ ಕಾದಂಬರಿ ಎಲ್ಲೆಲ್ಲಿ ಸಿಗುತ್ತೆ ಅಂತಲೂ ಹೇಳಬೇಕು. ಆನ್ಲೈನಲ್ಲಿ ಸಿಗುತ್ತೆ, ಅಂಕಿತ ಬುಕ್ ಸ್ಟೋರಲ್ಲಿ ಸಿಗುತ್ತೆ, ಹಾಗೆ ರಾಷ್ಟ್ರೋತ್ಥಾನ ಸಾಹಿತ್ಯದಲ್ಲೂ ಕೂಡ ಈ ಪುಸ್ತಕ ಸಿಗುತ್ತೆ.